ಗಲಾಟೆ ಕರ್ತಿಸು. ಯಾಕೆ ಹೊಟ್ಟೆನಲ್ಲಿ ಏನೋ ಸರಿ ಇಲ್ಲ ಅನಿಸ್ತಿದೆ. ನೀನು ಬಿರಿಯಾನಿಗೆ ತಿಂದಲ್ಲ, ಅದಕ್ಕೆ ಏನಾಗಕ್ಕಿಲ್ಲ. थोड़ी देर में सब ठीक हो जाती, सो जा. ಜಯ, ಅಯ್ಯೋ ಯಾಕಿದಮ್ಮಿ, ಹಿಂಗ್ ಬಿದ್ದಮ್ಮಿ ನೀನು. ನೀರ್ ದಾರ ಕೊಟ್ಟಿದ್ದೀನಮ್ಮಿ, ಹೇಳಮ್ಮಿ, ಅಯ್ಯೋ ಹೇಳಮ್ಮಿ. ಒಂದ್ ನಿಮಿಷ ರಮ್ಮಿ, ಬಂದೆ. ಒಂದು ನಿಮಿಷ. ಅನ್ವರ್, ಅನ್ವರ್. Ya Allah, Jaya, Nafisa, क्या हुआ? तुम और बनाओ, लड़कों का मिला. एक मिनट बाबा, समाधान करो. जी. ಶಂಕರ, ಹೇಗೇನೋ ಜಾಸ್ತಿ ಆಗ್ಬಿಡಿ. ಹೌದಾ, ನೀ ಕರ್ಕೊಂಬ, ಬೇಕಾದೈತಿ. ಕರ್ಕೊಂಬ. ಸರಿ. ಹಿತವಾದ ತಂಪು ಗಾಳಿ ಬೆರೆತಂತ ಜೋಲಾಲಿ ಕಂದಮ್ಮ ನಿಂಗೆ ಹಾಡೋ ಆಸೆ ಈಗ. ಹೆತ್ತಮ್ಮ ಕೂಗುವಾಗ ಬೆರಳಲ್ಲಿ ತೂಗುವಾಗ ನಿನ್ನಳುವಿಗಿಂತ ಬೇಕೆ ಬೇರೆ ರಾಗ. ಹೂವಂತ ನಿನ್ನ ಪಾದ ಎದೆಯನ್ನ ಸೋಕುವಾಗ ನಾನಿಂತ ನೆಲವೇ ಸ್ವರ್ಗವು. ಲಾಲಿಸುವೆ ನನ್ನ ಲಾಲಿ ಮೇಲೆ ಹಣೆ ಪಾಲಿಸುವೆ. ತಾಚಿಕೋ ತಾಚಿಕೋ. ಕಪ್ಪೆ ಕರ ಕರ, ತುಪ್ಪ ಜಲಿ ಜಲಿ, ಮಾವಿನ ಓಟೆ, ಮರದಲ್ಲಿ ಕೋಟೆ, ಹದ್ದಿನ ಕೈಲಿ ಸುದ್ದಿಯ ಕೊಟ್ಟಿ, ಕಾಗೆಯ ಕೈಯಲ್ಲಿ. ನೀನಲ್ಲಿ ರಾಜನ ರಾಣಿನ? ನಾನ್ ಗೆದ್ದೆ ಕೊಡೋ. ಮನು ಬೈಲಿ. ಎಲ್ಲಿ ನಾನೇನ್ ಹೇಳ್ಕೊಟ್ಟೆ ಹೇಳು ನೋಡೋಣ. ಎಸ್ಸಲ್ಲಿ ಹೇಳ್ಬೇಕು? ಇಡಿ ಕೈ ಹೋಗಿವಿ ಇಡಿ. ಏನೇ ಮಾಡ್ತಾ ಇದ್ಯಾ ಇಲ್ಲಿ? ಹೋಗೋ. ಮತ್ತೇನ್ ಮಾಡ್ತಾ ಇದ್ಯಾ ಇಲ್ಲಿ? ಬಾ ಸೈಡ್ಗೆ. ಸೈಡ್ಗೆ ಬಾ. ಅವನಿಗೆ ಸಪೋರ್ಟ್ ಮಾಡ್ತೀಯ ನೀನು? ಇಡೀ ಕೈ. ಮನೇಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನನ್ನಿಂದ ತಾನೇ ನೀನ್ ಏಟ್ ತಿಂದಿದ್ದು. ಅಯ್ಯೋ ಬಾ. ತುಂಬಾ ನೋವಾಯ್ತಾ?
ಕಟ್ಟೋಳಿ ಮಾವ ಸಾರಲ್ಲದೆ ಬಂದೆನಮೇ ಏ ಬಂದೆ ಕಣ್ರಿ ಏನಮ್ಮಿ ಸಾರು ಕುಂತ್ಕೊಳ್ತೀನಿ ರೀ. ಸಾರೇನು ಅಂತ ಹೇಳಿಲ್ಲ. ಬದನೆಕಾಯಿ ಬೇಳೆ ಹುಳಿ ಅಲ್ವೇ? ಬದನೆಕಾಯಿ ಬ್ಯಾಳೆ ಹುಳಿ. ಇದ್ರ ಬದನೆಕಾಯಿ ಎಲ್ಲದೆ ಅಲ್ಲೇ ತಳದಲ್ಲಿರ್ಬೇಕು, ಬೆಂದೋಗೈತೆ. ತಳದಾಗೈತ್ ಕಣ ಬದನೆಕಾಯಿ, ಬೆಂದು ಹೋಗ್ಬಿಟ್ಟದೆ. ತಿನ್ನು. ಓ ಅವ್ನ್ಗೆ ಯಾಕೆ ಹೇಳ್ತಿರೋ? ಅವ್ನಿಗೆ ಗೊತ್ತಾಗಬೇಕಲ್ಲ ಬದನೆಕಾಯಿ ಕಾಣಲ್ಲ ಅಂತ. ಮನೆ ಹಂಗ್ ತಗೋ. ಏ ಅನ್ವರ್ ಬಾವ ನಾನು. ಬಾನು ಏ ಬರೀ ಕುತ್ಕೊಳ್ಳಿ, ಕೈ ಏ ಇಲ್ಲ ಊಟ ಮಾಡಿ ನಮ್ದಾಯ್ತು. ಇಷ್ಟ ಬೇಗ ಉಂಡ್ಬಿಟ್ರ? ಏ ಬರ್ರಿ ನೀ ಸುಮ್ನೆ ಕೈ ತಗೋ ಬರೋಣ. ಏ ಇಲ್ಲ ಕಣಕ ನೀ ಮಾಡಿ. ಏ ಬೇಳೆ ಸಾರು ಮಾಡಿದೀನಿ, ಕುತ್ಕೊಳ್ಳಿ. ಅದು ಅದೇನ್ ಅದು ಇದು ಹೇಳ್ರಿ. ತಿನ್ಸ್ರಿ. ಶಿವಪುರಾಗಿ ಹತ್ರ ಹಾ. ನಮ್ಮ ದೋಸ್ತೊಬ್ರದು 70 ಎಕರೆ ಮಾವಿಂದು ತೋಟ, ಅದು ಗುತ್ತಿಗೆಗೆ ಐತೆ ಅಂತ ಹೇಳಿದ್ರು. ಸರಿ. ಅದು ಅಲ್ದೆ ಸಸ್ತಾ ಮಾಲ್ ಬಡಪನ ಅಕ್ಕ. ನಾನು ಒಂದ್ಕಿತ ನೋಡ್ಕೊಂಬಂದೆ, ಹೆಂಗ್ ಇಷ್ಟ ಆಯ್ತು. ಹಾಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ವ್ಯಾಪಾರನು ಮಾಡ್ಬಿಟ್ಟೆ. ವ್ಯಾಪಾರ ಮಾಡ್ಬಿಟ್ಯಾ? ಅಲ್ಲ ಕಡ ಪುಣ್ಯಾತ್ಮ, ಅಷ್ಟು ದೂರ ತೋಟ ಮಾಡಿ ಏನ್ ಮಾಡಿ? ಏ ಕಡಿಮೆ ಬೆಲೆಗೆ ಸಿಕ್ತು ಶಂಕರ. ಒಳ್ಳೆ ಲಾಭನೂ ಬರ್ತದೆ. ಮಗು ಬೇರೆ ಬೆಳೀತೈತೆ. ಮಗಿಗೊಂದು ದಾರಿ ಮಾಡ್ಬೇಕು ಅಲ್ಲ. ಹಂಗನ್ಬಿಟ್ಟು ಹೆಂಡತಿ ಮಕ್ಕಳನ್ನ ಇಲ್ಲೇ ಬಿಟ್ಬಿಟ್ಟು ದಿನ ಹೋಗಿ ಬಂದು ಅದ್ ಸರಿ ಕಾಣ್ತದಲ್ಲ? ಇಲ್ಲ ಅಕ್ಕ, ನಾವೆಲ್ಲರೂ ಹೋಗ್ತಾ ಇದೀವಿ. ಎಲ್ರು ಹೋಗ್ತಿದಾರಂತೆ ಕಣ್ರಿ. ಒಂದ್ ನಿಮಿಷ ಅಯ್ಯೋ ಊಟ ಮಾಡಿಸ್ರ ಇದು ಬಾ. ನೋಡೋನ್ವರ್, ನಿಂಗೇನಾದ್ರು ಕಷ್ಟ ಇದ್ರೆ ನನ್ನ ಕೇಳು, ನನ್ನ ಕೈಲ ಸಹಾಯ ಮಾಡ್ತೀನಿ. ಆದ್ರೆ ಹೆಂಡತಿ ಮಕ್ಕಳು ಕಟ್ಕೊಂಡು ಊರುಗಳ ಮಾತಾಡ್ಬಿಡೋಡು. ನಿಮ್ನೆಲ್ಲ ಬಿಟ್ಟೋಗೋದಕ್ಕೆ ನಂಗೂ ಮನ್ಸಿಲ್ಲ ಶಂಕರಣ್ಣ. ಆದ್ರೆ ಏನ್ ಮಾಡ್ಲಿ, ಇಂಥ ಚಾನ್ಸ್ ಮತ್ತೆ ಸಿಗಕ್ಕಿಲ್ಲ ಶಂಕರಣ್ಣ. ಒಂದ್ 15 ವರ್ಷ ಕಣಕ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀವಿ. 15 ವರ್ಷ ಅನ್ನೋ ಬ್ಯಾಡಪ್ಪ. ಆ ಮಕ್ಕಳು ನೋಡು, ಆ ಮಕ್ಕಳ ಮುಖ ಒಂದ್ಸಲಿ ನೋಡು ಅನ್ವರ್. ಒಬ್ಬರು ಬಿಟ್ಟಿರ್ಲಾರವ್ರು. ನಿಂಗೇನಾದ್ರು ದುಡ್ಡು ಬೇಕಾ? ನಾ ಕೊಡ್ತೀನಿ. ನಿಮಗೆ ಬಿಟ್ಟು ಯಾರು ಬೇರೆ ಹೋಗ್ಬೇಡಪ್ಪ. ನಿಂಗೆ ಎಷ್ಟು ಬೇಕು ದುಡ್ಡು ನಾನು ಕೊಡ್ತೀನಿ. ನಾನು ತಗೋದೆ, ನಾನು ಕೊಡ್ತೀನಿ. ನನ್ನ ಮರ್ಯಾದೆ ತೆಗಿಬೇಡ ಶಂಕರಣ್ಣ. ನಾನು ಕೊಟ್ಟಿರೋ ದುಡ್ಡು ವಾಪಸ್ ಕೇಳಕ್ ಆಯ್ಕಿಲ್ಲ. ದಯವಿಟ್ಟು ಈಗ ಟೈಮ್ ಆಗೋಗದೆ. ಟೈಮ್ ಆಗೋ ಇಲ್ಲಪ್ಪ, ಕೈ ಮುಗಿತೀನಿ. ಇಲ್ಲಪ್ಪ, ನಾನು ಹೋಗ್ಬಿಡಲ್ಲ. ಇಲ್ಲಪ್ಪ, ನೀನು ಇಲ್ಲೇ ಬೇಕು. ಹೋಗ್ಬೇಡಪ್ಪ. ಮನು, ಲೇಡೀಸ್ ಟಾಯ್ಲೆಟ್ ನಲ್ಲಿ ಯಾರೋ ವಿಡಿಯೋ ಮಾಡ್ತಿದ್ದಾರೆ. ಏಯ್ ಮಚ್ಚ, ಹುಡುಗನ ತಗೊಂಡು ಒಳಗೆ ಬರ.
ಏ ಅಪ್ಪಿ ಫೋನ್ ಬಡ್ಕಳ್ತಾ ಐತೆ ಬಂದ್ ನೋಡ. ಏ ನಾನು ಓದ್ಕೊಂತ ಇದೀನಮ್ಮ, ನೀನೇ ಹಂಗೆ ಸ್ವಲ್ಪ ನೋಡ್ಬಾರ್ದಾ? ಏ ನನ್ ಮುದ್ದೆ ಜಡಿತಾ ಇದೀನಿ, ನನ್ ಕೈಲಿ ಆಗಲ್ಲ ಅಂದ್ರೆ ಹೆಂಗೋ, ಬಂದ್ ನೋಡ್ಬಾ. ಸುಮ್ಮನೆ ತಲೆ ತಿಂತಾರೆ. ಈ ನನ್ ಮಗನಿಗೆ ಫೋನ್ ನೋಡಕ್ಕೂ ಆಗಲ್ಲ, ಈ ಮನೇಲಿ ಎಲ್ಲದಕ್ಕೂ ನಾನೇ ಸಾಯ್ಬೇಕು. ಶಿಪ್ಪ. ಹಲೋ, ವಾ ಏನಣ್ಣ ಇಷ್ಟು ವರ್ಷ ಆದ್ಮೇಲೆ ನಮ್ ಕಾಪಿಗೆ ಬಂದ್ವಾ? ಇಲ್ಲ, ಅವ್ರ ಪ್ಯಾಟೆಗೆ ಹೋಗೋರೆ. ಯಾವಾಗ? ನಾಳೆಗ್ ಬರ್ತೀರಾ? ಏ ಬನ್ನಿ ಬನ್ನಿ ಬನ್ನಿ. ಮಡಗ್ತೀನಿ. ಸ್ವಾಮಿ బాగా వ్యాపారం అయ్యేలాగా చూడు స్వామి. అనాథ రక్షక, భక్తవచల, వీరబంధు, ఏడుకొండలవాడ, వెంకటరమణ, గోవింద గోవింద గోవింದ. ರಾಹುಲ್ ಬಿಟ್ಟು ಬಿಡಿ. ತಗ ಅಣ್ಣ ನಂಗೊಂದು ಕೊಡೋಣ. ಪೀಡೆ ಎಷ್ಟುದ್ದ ಇಲ್ಲ ನೀನು, ಸಂತೆಗೆ ಸೀರೆ ಬಿಡ್ತಾಯ್ತು. ತಗೋ. ಕರ್ಮ, ಅಂಗಡಿ ಮುಂದೆ ನಿಂತ್ಕೊಂಡು ಬೀಡಿ ಕೇಳ್ತಲ್ಲ, ನೀನು ತಗೊಳಕ್ ಆಗಕ್ಕಿಲ್ವಾ? ಅಣ್ಣ ನಂಗೂ ಹಂಚಣ್ಣ. ಯೋ ಒಂದೇಗಿತ 3 ಜನ ಬೆಂಕಿ ಹಚ್ಬೇಕ್ ಕಣ್ಲಾ. ಯಾಕಣ್ಣ? ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಬರ್ತದಲ್ಲ, ಅದೇ ಆಗಲ್ಲ, ನಿದ್ದೆ ಬಂದ್ಬಿಟ್ಟೈತ್ ಕಣ್ಲಾ. ಲೇ ಮುಳ್ಳಂತೆ, ಅದಂಗಲ್ಲ ಸುಮ್ಕಿರ್ಲ. ಲೇ ಬಚ್ಚನು, ಈ ಫಸ್ಟವರು 2ನೇವರು ಹಚ್ಕೊಂಡ್ರೆ ಏನಾಗಕ್ಕಿಲ್ಲ ಕಳ್ಳ. ಆದ್ರೆ 3ನವರು ಜೊತೆಗೆ ಹಚ್ಕೊಬಿಟ್ರೆ ಅವ್ಳು ಎಂಡ ಇಡ್ತಾಳ, ಪಾಂಚಲೆ ಹೋಯ್ತಾಳೆ. ಹಂಗಿದ್ರೆ ನಾನು ಅನ್ಸಲ್ಲಪ್ಪ. పొద్దున్నే బ్యార్స్ మీటింగ్ పెట్టారు. ఫస్ట్ నైట్ అంట పాంచాలి. వెళ్తారా లేదా? సిట్టింగ్ ఊగితావునే. స్వామి ఇవాళ పూజ అయిపోయింది, మళ్ళీ రేపు కలుద్దాం. థ్యాంక్ యూ వెరీ మచ్ స్వామి. అప్పటిదాకా ఈ దీపంతో అడ్జస్ట్మెంట్ చేసుకో. ఉంటానే స్వామి. ఈ 1 రూపాయితోటి 100 కోట్లు చెయ్యి. ఈ చిన్న అంగడితోటి పెద్ద షాపింగ్ మాల్ చేయి స్వామి. ఈ 1 రూపాయి నీ ఉండిలో వేసేస్తాను స్వామి. అప్పటిదాకా నా జేబు వేసుకుంటా. 30 రూపాయలు స్వామి, వేస్ట్ అయిపోద్ది. బాగా బేరం అవ్వాలి ఈ రోజున. ತಗೊಳ್ಳಿ ಕಾಫಿ. అయ్యో బాబాయ్, ఎంత కాఫీ! ఇంత తాగను కానీ సగం పెట్టి సగం తీసుకురా. ಶೆಟ್ರೆ, ఏంటి? 1 ಪ್ಯಾಕೆಟ್ ಟೀ ಸೊಪ್ಪು, ಅರ್ಧ ಲೀಟರ್ ಹಾಲು ಕೊಡ್ಬೇಕಂತೆ. ఇస్తాను కానీ డబ్బు ಅದೆಲ್ಲ ಗೊತ್ತಿಲ್ಲಪ್ಪ, ನಮ್ಮಮ್ಮ ಹೇಳಿ ಕಳಿಸಿದ್ರು. అవునా? అయితే మీ అమ్మని తీసుకురా. వెళ్ళు. పెళ్లి చేత 6 నెలల్లో పిల్లలు కంటాడు, మా అమ్మ ఇస్తుంది, అమ్మమ్మ ఇస్తుంది అంటాడు. ಮದ್ವೆ ಆಗ 10 ವರ್ಷ ಆಯ್ತು, ಮೊದ್ಲ ಕೆಲ್ಸ ನೀವ್ ಮಾಡಿ. మనం సాయంత్రం మాట్లాడుకుందాం. నువ్వు వెళ్ళి మొలక్కాయ పుడుతుండు. వెళ్ళు. ಆತಡ ವಯಸ್ಸಾಗರು ನಿಂದು. ಕಾಲೇಜಲ್ಲಿ ಬೆಚ್ಚನ್ ಜನ ಪಿಗರಳವ್ರೆ, ಅವ್ರು ಗೌರವ ಮಾಡಬೇಕು. ಫಸ್ಟ್ ನಿಮ್ ಬಾಯಿ ಹೇಳ್ತೀನಿ. ಅಲ್ಲಿ ನೋಡಿ ಹೆಂಗ್ ನಿಂತವಳೆ, ಇವತ್ತವಳ. ಇವರೆಲ್ಲ ನೋಡಿದಿನಲ್ಲ, ಅನ್ವರ್ ಮಾಮ. ಇವನು ಯಾರು ಬುಲ್ ಬಸ್ಸಿರ? ನೀವು ಅನ್ವರ್ ಮಾಮ ಅಲ್ವಾ? ಹೌದು. ನಿಮ್ದಕ್ಕೆ ಯಾರು ಗೊತ್ತಾಗ್ಲಿಲ್ಲ? ನಾನ್ ಮನು, ಶಂಕರಗೌಡ್ರ ಮಗ. ಏನು? ನೀನು ನಮ್ ಶಂಕರನ ಮಗನ? ಹೌದು. ಬೆಳೆದು ಎಷ್ಟು ದೊಡ್ಡವನಾಗಿದ್ಯಾ ಮಗ. ನನಗೆ ಗುರ್ತ ಕೊಡಿದ್ರ ಆ ಬೇಟಿ. ಬಾಮೇದ ಲಡ್ಡುಗೆ ಬಂದು ಬಾಯಿಗೆ ಬಿತ್ತ. बेटी, ये छोकरा कौन है मालूम? ए, हमारा शंकरना का बेटा मनु, तेरा बचपन का दोस्त, भूल गई? याद नहीं आ रही? पापा मुझे बुला रही है, मैं जाती हूँ. हाँ, तू जा. ನಮ್ದಕ್ಕೆ ಹುಡುಗಿಗೆ ಸ್ವಲ್ಪ ನಾಚಿಕೆ ಅಲ್ಲ.
ನಾಚಿಕೆಗೆ ಎಲ್ಲ ಪ್ರಾಂಚಲಿಗೆ ಜಾಸ್ತಿ. हाँ अच्छा वही वही अच्छा तो मैं चलता हूँ लेट ಯಾಕೆ ಮಾಮ ಮನೆಗೆ ಬರ್ತಿಲ್ವಾ? ಹಾ ಮನೆಗೆ ಹೋಗಿ ಊಟಕ್ಕೆ ಮಾಡ್ಕೊಂಡು ನಮ್ದಕ್ಕೆ ಊರಿಗೆ ಹೋಗ್ತೀನಿ. ಸರಿ ಮಾಮ. ಖುಷಿ ಆಯ್ತು ಮನ. ಖುಷಿ ಆಯ್ತು ಮಾಮ. ಸಾಯ್ರಾ ಬೇಟಿ ಚಲೇ ಬರ್ತೀನಿ. ನಿಮ್ದಕ್ಕೆ ಉಣ್ಕಂಡೆ ಹೋಗಿ. ತಿರುಗು ತಿರುಗು. ಅಮ್ಮ 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 ಇದ್ಯಾಕ್ಲಾ ಈಟ್ ಬೇಗ ಬಂದ್ಬಿಟ್ಟೆ? ಅದು ಕ್ಲಾಸ್ ಇರ್ಲಿಲ್ಲ. ಅನ್ವರ್ ಮಾಮ ಬಂದಿದ್ರ? ಹ್ಞೂ ಬಂದಿದ್ರು. ಮತ್ತೆ ಕಾಣಿಸ್ತಾನೆ ಇಲ್ಲ. ಅದೇನೋ ಅರ್ಜೆಂಟ್ ಇದೆ, ದಲ್ಲಾಳಿ ಬಂದವ್ರೆ, ತೋಟದಲ್ಲಿ ಮಾವಿನಕಾಯಿ ಕೀಳಿಸ್ಬೇಕು. ಕತೆ ಪುರಾಣ ಸಾಕು. ಬಂದಿದ್ರ ಇಲ್ವಾ? ಸಿ ಇದ್ಯಾಕೆ ಹುರ್ಕಲ್ ಸಿಂಗನಾಗ ಆಡ್ತಿದ್ಯಾ? ಅವ್ರ ಆಮೇಲೆ ಹೋದ್ರು ಹೋಗು. ಒಂಚೂರು ಬೇಗ ಬರ್ಬೇಕಿತ್ತು. ಒಂದೇ ಒಂದ್ಸರಿ ಅವಳ ಮುಖ ನೋಡ್ಬೇಕು ಅನ್ಸ್ತಾ ಇದೆಯಲ್ಲ. ಏ ಅಪ್ಪಿ ಅಪ್ಪಿ, ಅಂಗಡಿಗೆ ಹೋಗ್ಬಿಟ್ಟು 4 ಮೊಟ್ಟೆ ತಗೊಂಬರ. ನನ್ ಕೈಲಿ ಆಗಲ್ಲಮ್ಮ. ನನ್ ಬಂಗಾರ ಹೋಗಪ್ಪ. ನನ್ ಕೈಲಿ ಆಗಲ್ಲಮ್ಮ. ನಾನು ನಿನ್ ಮೊಟ್ಟೆ ತರಕಾಗಿರೋದು. ನಾನು ಡೌನ್ ನೋಡಿದ ಟೆನ್ಷನ್ ನನಗೆ. ನಿಂದೊಳ್ಳೆ ಮೊಟ್ಟೆ ಕತೆ ಆಯ್ತು ನನಗೆ. ಏ ಆ ಮಗ ಕೋಳಿ ಸಾರ್ ತಿನ್ನಕ್ಕಿಲ್ವಂತೆ ಪಾಪ, ಬೆಳಗಿಂದ ಹಸ್ಕೊಂಡಿದೆ, ಹೋಗ್ ತಗೊಂಡ್ ಬರಪ್ಪ. ಏ ಆ ಮಗ ಕೋಳಿ ಸಾರ್ ತಿನ್ನಕ್ಕಿಲ್ವಂತೆ. ಅಮ್ಮ ಎಷ್ಟು ಡಜನ್ ಮೊಟ್ಟೆ ಬೇಕು? ಫೋನ್ ಮಾಡ. ಏನ್ ಸೆಟ್ಟು ಹಳೆ ಸ್ಟಾಕು? ಫ್ರೀ ಗೊತ್ತೆ ಫೆನಲ್ದಾಗ ಫ್ಯೂಚರ್ ಆಮೇಲೆ ಕಾಲೇಜ್ ಬೋಲೆದ. ಅಯ್ಯ ಕಾಲೇಜ್ಗೆ ಹೋದ್ರೆಲ್ಲ MLA MP ಗಳಾಗ್ತಾರ. ಗೋವಿಂದ ನೋಡೋ ಕಳೆ ಅಂಗಡಿ ಆದ್ರೂ ಐಟಮ್ ಮಸ್ತ್ ಇಟ್ಟಿದ್ಯಾ. ಐಟಮ್ 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 ಅಂಗಡಿ ಐಟಮ್ ಇವೆಲ್ಲ. ಅಲ್ಲ ಈ ಐಟಮ್ ನ ನೀನ್ ಏನಾದ್ರು ಮನೇಲಿ ಬಳಸ್ತೀಯಾ ಅಥವಾ ವ್ಯಾಪಾರ ಮಾಡಕ್ ಮಾತ್ರನಾ? ವ್ಯಾಪಾರ చేయడానికి కదరా ఇన్ని ఐటమ్స్ పెట్టుకుంది. ಬೇರೆಯವ್ರಿಗೋಸ್ಕರನೇ. ಅದೇ ಅನ್ಕಂಡೆ. ಅದೆಷ್ಟು? ఏది ಅದು ఇదా? ఇది కాదు, ಅದು ఇదా? ಅದು ಅದು అదే ಎಷ್ಟಿದ? 50. ನಂಗ ಬೇಡ. ಆದ್ರೂ ಅಂಗಡಿಲಿ ವಾಸ್ತು ಸಾಕು. ಏನ್ ಬಾಮ ಇದ ನೀನ್ ಇಲ್ಲಿ? ಸೆಟ್ ಫಿಗರ್ ಬುಟ್ಟಿಗೆ ಬೀಳ್ತಾ ಇದೆ, ಎತ್ತಕೊಂಡೋಡೋಗೋ ಐಡಿಯಾ ಇದೆ. ಏನೋ ಕಾಲೇಜಲ್ಲಿ ಒಂದು ದೊಡ್ಡ ಲೆಕ್ಚರ್ ಕೊಡ್ತಾ ಇದ್ದೆ, ನಿನ್ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ಯಾ? ಬಾಮೈದ ನಾನೇನ್ ಹೇಳ್ದೆ, ಕಾಲೇಜ್ ಹುಡುಗಿರ್ ನಂಬೇಡ ಅಂದೆ. ಆಂಟಿರ್ನಲ್ಲ ಅದಂಗಿರ್ಲಿ. ಶೆಟ್ಟಿ ಒಂದ್ 4 ಮೊಟ್ಟೆ ಕೊಡು. ಕೊಡು ಕೊಡು, ನೀನ್ ಕೊಡೋ ಫಸ್ಟ್. ಕೊಡಿ ಕೊಡಿ, ಮಕ್ಕ ಏನ್ ನೋಡ್ತೀರಾ? ನಿನಗೆ ಅಣ್ಣ ಸೈಡ್ 20 రూపాయలు. 20 ರೂಪಾಯ? ಹಂಗಂದ್ರೆ ಒಂದಕ್ಕೆ ಎಷ್ಟು? కాలేజీకి ఎందుకు వెళ్తావు? పేగడానికి వెళ్తావా? 4.20 అంటే ఒకటి 5 రూపాయలే కదా. ಅದ್ ನನಗೂ ಗೊತ್ತು. ಇಷ್ಟು ಚಿಕ್ಕ ಮೊಟ್ಟೆಗೆ 5 ರೂಪಾಯಿ ಶೆಟ್ಟಿ? 1 2 3 4 5. ఇదిగో 500 తీసుకో. ಲೆಕ್ಕ పెట్టు పెట్టు. ಏನ? నువ్వు గుడ్డు పెట్టరా? నువ్వు గుడ్డు పెట్టరా? ಏನ್ ಶೆಟ್ರೆ, ಏನ್ ಕೇಳಿದೆ ಅಂತ ಇಷ್ಟೊಂದು ರೇಸ್ ಆಗ್ತಿದ್ದೀರಾ ನೀವು? గుడ్డు పెట్టి కోడి తెలుసురా నొప్పేంటో. ఉండుకొని తినేవాడికి నీకేం తెలుస్తుంది? ಅದಕ್ಕೆ ಯಾಕೆ ಹಂಗ ಆಡ್ತೀಯಾ? ನಾನೇನ್ ನಿನ್ ಮೊಟ್ಟೆನಾ ಕೇಳ್ದೆ? ಕೋಳಿ ತಾನೆ ಕೇಳಿದ್ದು.
ಏನೋ ನೀನೇ ಮೊಟ್ಟೆ ಆಡಂಗ್ ಆಡ್ತೀಯ? ಗೋವಿಂದ ಕೂಲ್ ಕೂಲ್ ಹೆಂಡತಿ ಮಕ್ಕಳು ಕೂಲ್ ಆಗು ಸಿಲ್ಕು ಲೋಪಕ್ಕೆ ಕಾಫಿ తీసుకురా ನಂಗೊಂದು ಶುಗರ್ ಜಾಸ್ತಿ ಸುಮ್ನೆ ಬರ್ಲಾ ಸೆಟ್ ಓಕೆ ಬಾಯ್ ಹೇಳು ಚಿಪ್ಪು ನನ್ನ ಮಗ ಅದಕ್ಕೆ ಇನ್ನೊಂದು ಬಂದೆ ಮನು ಉಣ್ಣಕ್ ಬರ್ಲಾ ಬರ್ತಾನೆ ಕಾಯ್ತಾ ಇರು. ತಾಮರವಾ ಬಾ, ನಿನ್ನ ಕುತ್ಕ ಉಣ್ಣು. ಇಲ್ಲ ನಾನು ಆಮೇಲೆ ಮಾಡ್ತೀನಿ. ಕುತ್ಕ ಉಣ್ಣು ಬಾರವಾ. ಏ ಮನ ಬಂದೆಲ್ಲ ಎಲ್ಲ ಫೋನ್ ಮೂರತ್ತು ಫೋನ್ ಆಗಿದ್ರು ಫೋನ್ ಆಗಿ ಏನಿರ್ತದೆ ಅಲ್ಲಿ ಪಕ್ಕ ಕುಸಾಕ್ ಬಂದು ಕುಗ್ಗ ಬಿಡಿಲ್ಲ. ಏನ್ರಿ ಮಗಿನ ಅದು ಉಣ್ಣ ಟೈಮಲ್ಲಿ ಹಿಂಗ್ ಬೈತೀರಪ್ಪ. ನಿನ್ನಿಂದ ನೆಚ್ಕೊಂಡ್ರದು ಕಾಳ್ ನನ್ನ ಮಗ. ಮುದ್ದೆ ಬೇಡ. ಯಾಕವಾ ಮುದ್ದೆ ಉಣ್ಣಕ್ಕಿಲ್ಲವಾ? ಮುದ್ದೆ ಉಣ್ಬೇಕು. ಅವಳ ಇಷ್ಟ ಬಂದು ತಿಂತಾಳ ಬಿಡ್ರಿ. ಹಿಂಗ ಅನ್ನಾಕ್ಲವಾ? ಸಾಕು ಸಾಕು. ಏನಮ್ಮಿ ಸಾರಿದು? ತರಕಾರಿ ಏನ್ ಹೇಳು? ಬದನೆಕಾಯಿ ಬೇಳೆ ಹುಳಿ. ಬದನೆಕಾಯಿ ಬ್ಯಾಳೆ ಹುಳಿ. ಇದ್ರ ಬದನೆಕಾಯಿ ಎಲ್ಲದೆ ಒಸಿ ತೋರ್ಸ್ ಮತ್ತೆ. ತಾಳದಲ್ಲಿದೆ. ತಾಳದಾಗೆ ಇದ್ರಾಗೈತೆ ತಗೊಳ್ಳಿ. ಬದನೆಕಾಯಿ ತಳದಾಗ ಪಾತ್ರೆ ಐತೆ. ಮೂರು ಒಂದೇ ಸಾರು. ಬ್ಯಾರೆ ಸಾರು ಬರಕಿಲ್ಲ. ತಿನ್ನೋದ್ ನೀವೇ ಅಲ್ವೇ? ತಿನ್ನಿ. ಏನಮ್ಮಿ ಇದು? ಏನಮ್ಮಿ ಇಷ್ಟು ಉದ್ದ ಇದೆ ತರಕಾರಿ? ತರಕಾರಿ ಇಷ್ಟೇನಾ? ಏನೋ ಚಿನ್ನ ಸಿಗ್ದಂಗ ಆಡ್ತಿದ್ದೀರಾ? ಪಕ್ಕದಲ್ಲಿ ತಿನ್ರಿ. ಬ್ಯಾಡ, ವೇಸ್ಟ್ ಆಯ್ತದೆ. ಅಂಡ್ರಸ್ಕೊಂಡ ಏನ್ ಬೆಲ್ ಬಿಡ್ತದೆ. ಕಿಸಿ ಬೇಡ, ತಿನ್ಲಾ? ಅಮ್ಮ ಬಾನು, ಮನು ಎದ್ದಿದ್ರೆ ಕಾಫಿ ಕೊಟ್ಬಿಡವ. 101, 102, 103, 104, 105, 106, 8, 9, 10, 11, 12, 13, 14, 15, 16, 17. ಬೆಳಗ್ಗೆ ಎಲ್ಲ ಮಾಡಿದ್ಯಾ ಅಣ್ಣ? ದಂಡ ಹೊಡಿತೀನಿ ಅಣ್ಣ. ದಂಡ ಏನಿದ್ರು ಮನೆಗೆ ಮಾತ್ರ ಹೊಡಿ, ಕಾಲೇಜಲ್ಲಿ ದಂಡ ಹೊಡಿಬೇಡ. ಮತ್ ಮಾಡಿಲ್ಲ ದಂಡ ಆಗ್ಬಿಡ್ತದೆ. ದಂಡ ಹೊಡಿತಾನಂತೆ. ದಂಡ ಪಿಂಡ. ಟವಲ್ ಬಟ್ಟೆ ತಗೊಂಡು ಎಲ್ಲಿಗಿಲ್ಲ ಹೊಂಟೆ ಸ್ನಾನಕ್ಕೆ. ಮನೆ ಸ್ನಾನ ಮಾಡಿದ್ರೆ ಇನ್ನೂ ಒಂದು ವಾರ ಕಳೆದಿಲ್ಲ. ಮೆಲ್ಗೆ ಇಷ್ಟು ಬೇಗ ಯಾಕ್ಲಾ? ಇವನು ಸ್ನಾನಕ್ಕೆ ಹೋಗೋದನ್ನ ನಾನು ಯಾಕೆ ಮೆಲ್ಲಿಗೆ ಹೇಳ್ಬೇಕು? ನಾನ್ ಕಾಲೇಜ್ಗೆ ಹೋಗಿ ಬರ್ತೀನಿ. ಇದ್ಯಾಕಮ್ಮ ನಡ್ಕೊಂಡೆ ಹೊಂಟೆ? ಇಲ್ಲ ಅಮ್ಮ, ಬಸ್ನಲ್ಲಿ ಹೋಗ್ತೀನಿ. ಅಯ್ಯ, ಬಸ್ನಲ್ಲ? ನೀನು ನಮ್ಮ ಅಪ್ಪಿ ಒಂದೇ ಕಾಲೇಜ್ ತಾನೆ? ಮತ್ತೆ ಅವನ ಜೊತೆ ಹೋಗು. ಅಮ್ಮ ಅಂದ್ರೆ ನಮ್ಮಮ್ಮ 24 ಕ್ಯಾರೆಟ್ ಗೋಲ್ಡ್. ಪರವಾಗಿಲ್ಲ, ನಾನ್ ಬಸ್ನಲ್ಲೇ ಹೋಗ್ತೀನಿ. ಬಾವಾ, ನೀನೊಬ್ಳು ಅದ್ಯಾಕೆ ಸಂಕೋಚ ಪಟ್ಕೊಳ್ತೀಯ? ನಮ್ಮ ಅಪ್ಪಿ ಏನ್ ಬೇರೆಯವನಾ? ಇಲ್ಲಿ ಬಾ ಇಲ್ಲಿ. ಅಯ್ಯೋ ಅಮ್ಮ, ಅಮ್ಮ ತೊಂದ್ರೆ ಏನ್ ತಗೋಬೇಡಿ. ಅವನು ಅಲ್ಲಿಗೆ ಹೋಗ್ತಾರೆ, ಅವನ ಜೊತೆ ಹೋಗು. ಪರವಾಗಿಲ್ಲ, ನಾನ್ ಬಸ್ಸಲ್ಲೇ ಹೋಗ್ತೀನಿ, ಏನಾಗಲ್ಲ. ಅಯ್ಯೋ, ಅವ್ನು ನಿನ್ಗೆ ಅಣ್ಣ ಇದ್ದಂಗೆ. ಹೋಗವ, ಲೇಟ್ ಆಯ್ತದೆ. ಹೋಗು. ಸರಿ, ನಿಧಾನವಾಗಿ ಹೋಗ್ಲಾ? ಹುಷಾರು. ಮನು, ಮನು, ಮನು. ಅಣ್ಣ, ಅಣ್ಣ, ನಾನು ಪೆನ್ ತಗೋಬೇಕು. ಅಲ್ಲೆಲ್ಲಾದ್ರೂ ಅಂಗಡಿ ಇದ್ರೆ ಸ್ವಲ್ಪ ನಿಲ್ಲಿಸ್ತೀಯಾ? ಅಣ್ಣ, ಇಳೆ ಕೆಳಗೆ. ಯಾಕೆ? ಇಳೆ ಹೇಳ್ತೀನಿ. ಏನೇ ನಜ್ಜಿ, ಏನು ಆಟಗಳು ಆಡ್ತಾ ಇದ್ಯಾ? ಊರಲ್ಲಿರೋ ಯಾನ ಬೇಕಾದ್ರೆ ಕೇಳು. ನನ್ನ ಜೀವನದಲ್ಲಿ ಒಂದ್ ಕೊತ್ಮೀರಿ ಸೊಪ್ಪು ತರಕ ಅಂಗಡಿಗೆ ಹೋದನಲ್ಲ ನಾನು. ಅಂತದ್ರಲ್ಲಿ ನಿನಗೋಸ್ಕರ ಅಂಗಡಿಗೆ ಹೋಗಿ ಮೊಟ್ಟೆ ತಗೊಂಡ್ಬಂದಿದ್ದೀನಿ. ಯಾಕೆ ಗೊತ್ತಾ? ಅಣ್ಣ, ಕಾಲೇಜ್ ಟೈಮ್ ಆಯ್ತು,
ಅಯ್ಯೋ ನಿನ್ನ ಅಜ್ಜ ಅಣ್ಣ ನಿನ್ ಕಾಲದ ಚಪ್ಪಲಿ ತಗೊಂಡು ಹೊಡೆದ್ಬಿಡೆ. ಆದ್ರೆ ಅಣ್ಣ ಅಂತ ಮಾತ್ರ ಕರಿಬೇಡ ಕಣೆ. ಇನ್ನೊಂದ್ಸರಿ ಅಣ್ಣ ಅಂತ ಕರ್ದೆ ಅನ್ಕೋ, ಇದೇ ಕಳ್ಳತಾಗ ಸಾಯಿಸ್ಬಿಡ್ತೀನಿ ನಿನ್ನ. ಅಣ್ಣ ಅಂತ ಮಾತ್ರ ಕರಿಬೇಡ ಕಣೆ, ಚುಚ್ಚಿದಂಗಾಗುತ್ತೆ. ಅದು ಬಂದಪ್ಪಿ ಬರ್ಸಿ. ಲೋ ಕಪ್ಪಿ, ಬಾಮೈದ ಮಕ್ಕಡೆ ತಿರ್ಕೊಂಡ್ ಕುಂತವ್ ಏನಾದ್ರು ಮಾಡ್ದ? ಏನಾದ್ರೂ ಮಾಡಕ್ ಬಿಟ್ರೆ ತಾನೇ. ವಾಟ್ ಮಿಸ್ಟರ್ ಮಂಜುನು, ಏನಾಯ್ತಂತ ಹೇಳ. ಏನಿಲ್ಲ, ಏನಾದ್ರು ಮಾತಾಡು. ನಾನು ಇಲ್ದಿರ ಹೊತ್ತಲ್ಲಿ ಯಾವನಾದ್ರೂ ಬಂದು ಅವಾಜ್ ಹಾಕೋದು ಎಗರಾಡೋದು ಮಾಡಿದ್ರ ನೀನೇನ್ ಭಯ ಪಡ್ಬೇಡ ಬಾಮೈದ. ಬಂದಿರೋದು ಯಾರು? ಬಾವುಗಡ ಸಿಂಹ. ಒಬ್ಬೊಬ್ಬನು ಅಡ್ಡ ಹೋಗ್ತದ ಸಿಗಿದಾಕ್ಬಿಡ್ತೇನೆ. ಲೋ, ಇಷ್ಟು ಬಿಲ್ಡಪ್ ಕೊಡ್ತಾದ್ರೆ ಏನು ಮಾತಾಡ್ತಾ ಇಲ್ವಲ್ಲ ಬಾಮೈದ? ಅದೇನೋ ಗೂದ ರೋಗ ಬಂದಿರ್ತಾರ ಕೂತಿದ್ರೆ ನನ್ಗೆ ಹೆಂಗೋ ಗೊತ್ತಾಗುತ್ತೆ. ಅದೇನು ಹೇಳು ಮಗ, ನಿನಗೆ ಗೊತ್ತಲ್ವೇನೋ ಬಾನು ನಾನು ಎಷ್ಟು ಇಷ್ಟಪಡ್ತೀನಿ ಅಂತ. ಹೌದೌದು, ತುಂಬಾ ಇಷ್ಟಪಡ್ತೀಯ, ಕರೆಕ್ಟ್. ಬೆಳಿಗ್ಗೆ ನಮ್ಮಮ್ಮ ಅವಳ ಮುಂದೆ ಏನೋ ಮಾತಿಗೆ ಅಣ್ಣ ಅಂತ ಕರೆದ್ರು ಮಗ. ಅವಳು ಅದನ್ನೇ ಇಟ್ಕೊಂಡು ಅಣ್ಣ ಅಣ್ಣ ಅಂತ ಕರೆದು ನನ್ನ ಸಾಯಿಸ್ತಾವಳಲ್ಲ. ಅವಳಂದ್ರೆ ನನಗೆ ಪಂಚಪ್ರಾಣ ಅಂತ ಅವಳು ಗೊತ್ತು. ಗೊತ್ತು 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 ಗೊತ್ತು. ಅವಳ ಬಾಯಲ್ಲಿ ಅಣ್ಣ ಅನ್ನೋ ಪದ ಕೇಳಿದ್ರೆ ಪಾಲು ಅವಳು ಕುಟ್ ಸತ್ತೋಗ್ಬೇಕು ಅನ್ಸ್ತಾ ಇತ್ತು. ಬಾಮೈದ, ನೀನ್ ಯಾಕೆ ಸಾಯ್ಬೇಕು ಬಾಮೈದ? ಓ, ಅಂದ್ರೆ ನಿಂದೇನ್ ತಪ್ಪಿಲ್ಲ ಬಾಮೈದ. ಪ್ರಾಬ್ಲಮ್ ಎಲ್ಲ ಲೈಲಾ ಕಡೆಯಿಂದಾನೆ. ನೀನ್ ಹಾಕಿರೋ ಬಾಲ್ಗೆ ಎರಡೂ ಕಡೆಯಿಂದ ವಿಕೆಟ್ ಕಿತ್ಕೊಂಡು ಹೋಗೋ ತರ ಬಾರಿಸ್ತಾ ಇದ್ದಾಳೆ ಅಲ್ವಾ? ನನ್ ಪ್ರಾಬ್ಲಮ್ಗೂ ನೀನ್ ಹೇಳ್ತಾ ಇರೋದಕ್ಕೂ ಏನೋ ಸಂಬಂಧ? ಎಲ್ಲ ಬಿಟ್ಟಾಕಪ್ಪ, ಒಟ್ನಲ್ಲಿ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಷ್ಟೇ ತಾನೆ. ಮೈ ಹೂನಾ, ಡೋಂಟ್ ವರಿ. ಲೈಟ್ ಆಗಿ ಎಣ್ಣೆ ಹಾಕ್ಸು. ಪೆಟ್ರೋಲ್ ಸ್ವಲ್ಪ ಜಾಸ್ತಿ ಖಾಲಿ ಆಗ್ತದೆ, ಆದ್ರೆ ಗಾಡಿಲಿ ಮೈಲೇಜೇ ಬರ್ತಾ ಇಲ್ಲ ಅಲ್ವಾ? ಬಾಮೈದ, ಆ ಹುಡುಗಿ ನಿನ್ನ ಅಣ್ಣ ಅಂದಿದ್ದು ಖುಷಿ ವಿಷಯನೇ. ನೀನ್ ನೋಡಿದ್ರೆ ಮಕ್ಕ ಹಿಂಗ್ ಮಾಡ್ಕೊಂಡ್ ಕೂತಿದೀಯ. ಅಯ್ಯೋ ನನ್ ಮಗ್ನೆ, ಏನೋ ನನ್ ದುಡ್ಡಲ್ಲೇ ಕುಡ್ದು ಕಿಕ್ ಕೊಡ್ಸ್ಕೊಂಡು ಈಗ ನಮ್ಮ ಹುಡುಗಿನೇ ಅಣ್ಣ ಅಂತ ಕರೆದ್ರೆ ನಾನು ಖುಷಿ ಪಡ್ಬೇಕಾ? ಸಮಾಧಾನ ಮಾಡ್ಕೊಂಡು ಕೆಂಪು ಕಾಣ್ತಿದ್ಯಾ? ಲೇ ನನ್ ಮಗನೇ, ಮೊದ್ಲು ಹಳೆ ಬಾಕಿನ ಕ್ಲಿಯರ್ ಮಾಡು. ಲೆಕ್ಕಕ್ಕೆ ಬರ್ಕೋ, ಕೊಡ್ತೀನಿ. ಹಾ, ಕಂಡಿದೀನಿ ನಡಿ. ಬಾಮೈದ, ದಾನದಲ್ಲೇ ಶ್ರೇಷ್ಠವಾದ ದಾನ ಅಂದ್ರೆ ಮೈದಾನ. ಅಲ್ಲಲ್ಲ, ಸಮಾಧಾನ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಾತಿದ್ಯಾ? ಸುಮ್ನೆ ಇರು. ಲವ್ ಅಲ್ಲಿ ಆತ್ರ ಪಡಬಾರ್ದು. ಈಗ ನಮ್ ಕಡೆ ಅತ್ತೆ ಮಕ್ಕಳು ಮಾವ ಮಕ್ಕಳು ವರ್ಷಲ್ಲಿ ಏನಾಗ್ತಾರೆ? ಮಾವನ ಮಕ್ಕಳು ಅತ್ತೆ ಮಕ್ಕಳು ವರ್ಷಲ್ಲಿ ಏನಾಗ್ತಾರೆ ಅಂದ್ರೆ ಗಂಡ ಹೆಂಡತಿ ಲೆಕ್ಕಾಚಾರದಲ್ಲಿ ಇರ್ತಾರಲ್ವಾ? ಹೌದು. ಹಂಗೇನೆ ನಿಮ್ ಹುಡುಗಿ ಕಡೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ವರ್ಷಲ್ಲಿ ಏನಾಗ್ತಾರೆ? ನಿಮ್ ಹುಡುಗಿ ಕಡೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ವರ್ಷಲ್ಲಿ ಏನಾಗ್ತಾರೆ ಅಂದ್ರೆ ಗಂಡ ಹೆಂಡತಿ ಲೆಕ್ಕಾಚಾರಕ್ಕೆ ಬರ್ತಾರೆ. ಅಯ್ಯೋ ದಡ್ಡ, ನಿಮ್ ಹುಡುಗಿನ ಈ ಕಾಪಿಡೆ ಗಿಪಿಡೆ ಅಂತ ಸುತ್ತಾಡ್ಸಕ್ಕಿಲ್ವಾ? ಇಲ್ಲ ಮಗ. ಲವ್ ಬಾಮೈದ, ಈ ಹುಡುಗಿರ್ನು ಪಳಗ್ಸೋದೊಂದು ಕಲೆ ಕಳ. ತಿರುಗಿಸ್ಬೇಕು, ತಿನ್ನಿಸ್ಬೇಕು, ಉಣ್ಣಿಸ್ಬೇಕು, ಇದೆಲ್ಲ ಮಾಡಿದ್ರೆ ಬಗ್ತವೆ. ಹುಡುಗಿ ನಂಗೆಲ್ಲ ಕರೆದ್ರೆ ಸುಮ್ಮನೆ ಬಂದ್ಬಿಡ್ತಾರೇನೋ? ಯಾಕೆ ಬರಲ್ಲ ಬಾಮೈದ? ಈಗ ನೋಡು, ಏ ಜಿಲೇಬಿ ಆಜಾ, ಜಲ್ಜಿ. ಏನ್ ಪ್ರೇಮ್, ಯಾಕೆ ಕರೆದಾಗ ಬರ್ಲಿಲ್ಲ? ನೀನು ಕರಿಬೇಕಾದ್ರೆ ಬರ್ತಾಳೆ ಅಲ್ವೇನೆ? ಜಿಲೇಬಿ ಹೋಗ್ ಕೆಲ್ಸ ನೋಡೋಕು. ಅಯ್ಯೋ ಓಲಿ ಬಿಡಪ್ಪ, ನಿಂಗೆ ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ಬತ್ತ ಬಾಮೈದ, ನಿನಗೊಂದು ಗುಟ್ಟು ಹೇಳ್ತೀನಿ ಕೇಳು. ಈ ಜಗತ್ತಲ್ಲಿ ಬಾರ್ ಕರ್ದಾಗ ಬರ್ದೇ ಇರೋ ಹುಡುಗರು ಸಿಗ್ಬೋದು, ಆದ್ರೆ
ಕಾಪಿಡೆ ಕರೆದಾಗ ಬರ್ದೇ ಇರೋ ಹುಡುಗಿರೇ ಪ್ರಪಂಚದಲ್ಲಿಲ್ಲ. ನೀನ್ ಕರಿ, ಅವಳು ಬರ್ತಾಳೆ. ಹೆಂಗೋ ಮಗ, ನಿನ್ನ ಹತ್ರ ಇಷ್ಟೊಂದು ಮ್ಯಾಟ್ರ್ ಐತೆ ಅಂತ ನಮ್ ತಾಯಿನ ಗೊತ್ತಿಲ್ಲ ಮಗ. ಹಿಂಗೆ ಇಷ್ಟೆಲ್ಲ ಗೊತ್ತಾಗ್ಬಿಡಿದ್ರೆ ಇಷ್ಟೊತ್ತಿಗೆ 2 ಮಕ್ಕಳು ತಂದೆ ಆಗ್ತಾ ಇದ್ದ. ಟ್ಯಾಂಕ್ ಖಾಲಿ ಮಾಡ್ಕೊ ಬರ್ತೀನಿ ಇರೋ. ಇದೇನ್ ಬಗ್ ನೋಡ್ತಾ ಇದೇನ್ ತಾಜ್ ಮಹಲ್? ಅದ ಹಂಗಲ್ಲಣ್ಣ, ನೀನ್ ಇಷ್ಟೊಂದು ತಿಳ್ಕೊಂಡಿದ್ಯಲ್ಲ, ನಿಂಗೆ ಜನ ಮಕ್ಕಳು ಅಂತ. ಏನೊಂದು 7 8 ಇರ್ಬೋದೇನಪ್ಪ. 7 8 ಅದ್ಯಾಕ ನೀನ್ ಡೌಟ್ ಅಲ್ಲಿ ಹೇಳ್ತಿದ್ಯಾ? ಸಕ್ರಮ ಆಗಿದ್ರೆ ಲೆಕ್ಕ ಇರ್ತಾ ಇತ್ತು, ಅಕ್ರಮ ಅಲ್ವಾ, ಲೆಕ್ಕನ ಸಿಗ್ತಾ ಇಲ್ಲ. ಹಂಗಾರೆ ನಿನ್ ಮಕ್ಳೆಲ್ಲ ಈಗ ಎಲ್ಲೆಲ್ಲ ಹೋಣ? ಇಲ್ಲೇ ಎಲ್ಲೋ ಹಾಕೊಂಡ್ ತಿಂತ ಇರ್ತಾರೆ. ಹಾಲು ಬ್ರೆಡ್ ಸ್ಕೂಲು ಅಂತ. ಮುಂದೆ ತಿರ್ಕೊಂಡು ಮುಚ್ಕೊಂಡು ಹುಚ್ಚೋಯ್ಯ ಮೂದೇವೆ. ಗುಬಾಲ್ ಲೇ ಕರಿತಾವ್ ನೋಡ. ನಿನ್ನೆ ಕಣ ಯಾವನ್ ಗುಬಾಲ್ ಅಂತೀಯ? ಪ್ರೇಮ್ ಪ್ರೇಮ್ ಸಿಗದಾಗಳು ಟಿಚ್ಚು ಒಂದ್ ಕೊಂಡ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಎಲ್ಲೋದ ಇವನು? ಅಲ್ಲಿ ನೋಡ್ ಗುರು, ಪಾರಿವಾಳ. ಏನ್ ಚಿನ್ನ ಒಬ್ಳೆ ನಿಂತ್ಬಿಟ್ಟಿದ್ಯಾ? ಆ ಮಜನುಗೋಸ್ಕರ ಕಾಯ್ತಾ ಇರ್ಬೇಕು ಗುರು. ಅಣ್ಣ, ಹಿಂದೆ ಸೀಟ್ ಖಾಲಿ ಇದೆ, ಕೇಳು ಬರ್ತಾಳ. ಬೆಣ್ಣೆ ತರ ಇದ್ದಾಳೆ, ಕರಿಗುರು ಬರ್ತಾಳೆ. ಅವಳು ನನ್ನ ಹುಡುಗಿ. ಅಲ್ವಾ ಚಿನ್ನ? ಎಷ್ಟೇ ಗಾಂಚಲಿ ನಿಂಗೆ. ಗುರು 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 ಏನೋ ಮಾಡ್ತಿದ್ದೀರಾ ಇಲ್ಲಿ? ಕಾಲೇಜ್ ಅವರ್ಸ್ ಮುಗಿದ್ಮೇಲೆ ಸರ್. ಸರಿ ಹೊರಡು. ಎದಾಳ್ ಗುರು, ಗುರು ಏನ್ ಗುರು ರಕ್ತ ಬರ ಕೊಡ್ತಿದ್ದಾನೆ? ನನ್ನ ಮಗನಿಗೆ ಐತೆ ಮುಗ್ತ. ಬಾನು, ನನ್ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ನಿನ್ ಮನೆಗೆ ಹೋಗು. ಮನು, ಮತ್ತೆ ಜಗಳ ಮಾಡ್ಕೋಬೇಡ. ಏನಂಗೇನ್ ಮಾಡಕ್ ಕೆಲಸ ಇಲ್ವಾ? ಮನೆಗೆ ಹೋಗಿ ಬರ್ತೀನಿ. ಆಲ್ ಆಫ್ ಯು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕುಟುಂಬಗಳು ತಮ್ಮ ಗಳಿಕೆಯನ್ನು ವಿಲೇವಾರಿ ಮಾಡುವ ಏಕೈಕ ಮಾರ್ಗ ಎಂದರೆ ಸರ್. ಏನಪ್ಪ ಸರ್? ಮೆಮೊ ಇದೆ ಸರ್. 1 ಮಿನಿಟ್ ತಗೊಂಬ, ಇಲ್ಲಿ ಕೊಡು. ಸರ್. ಏನಪ್ಪ? ಪಕ್ಕದ ಕ್ಲಾಸಲ್ಲಿ 3 ಜನ ಹುಡುಗಿರಿದ್ದಾರೆ, ಲೆಕ್ಚರರ್ ಬೇರೆ ಇಲ್ಲ. ಪ್ರಿನ್ಸಿಪಾಲ್ರು ನಿಮ್ ಕ್ಲಾಸ್ಗೆನೆ ಕಂಬೈನ್ ಮಾಡ್ಕೊಳಕ್ ಹೇಳಿದ್ದಾರೆ. ಬರಕ್ ಹೇಳು. ಸರಿ ಸರ್.
ಸರ್ಕ್ಯುಲರ್ ಬಂದಿತ್ತಲ್ಲ, ಆ ಮೆಮೋದಲ್ಲಿ ಏನಿತ್ತು? Sir, may I come in? ಕಮೆಂಟ್ ಜಾಗ ಬಿಡಿ ಅವ್ರಿಗೆ. ಅಲ್ಲಿ ಕೂತ್ಕೊಳ್ಳೋಣ ಬಾ ಬಾ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕಾಲೇಜ್ನಲ್ಲಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಾದ್ರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ, ಅಂದ್ರೆ ಕಥೆ, ಕವನ, ನಾಟಕ, ನೃತ್ಯ, ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾದ್ರೆ ನೀವು ಯಾವ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅನ್ನೋದನ್ನ ಹೇಳ್ಬೇಕು. ಎಲ್ರಿಗೂ ಗೊತ್ತಾಯ್ತಲ್ಲ? ಏನೇನದು? ಸರ್ ನಾವು 4 ಜನ ನಾಟಕ ಮಾಡ್ತಾ ಇದೀವಿ ಸರ್. ಕಾಲೇಜಲ್ಲಿ ಮಾಡೋದು ಅದೇ ಅಲ್ವೇನಪ್ಪ? ಯಾವ ನಾಟಕ ಮಾಡ್ತೀರಪ್ಪ ನೀವು? ಸರ್ ಇದು ಸರ್ ಇಂಥದ್ದೇ ಆಯ್ತು ಆ ನಾಟಕದಲ್ಲಿ ಯಾವ್ಯಾವ ಪಾತ್ರ ಇದೆ ಅಂತ ಹೇಳಿ ಹಾಗಾದ್ರೆ ಗೊತ್ತಾಗುತ್ತೆ. ಅದು ಸರ್ ನಾವು 4-5 ಸಲ ರೂಮಲ್ಲಿ ಆಡಿದೀವಿ ಸರ್. ಅದನ್ನ ಸುಮಾರು ಸರಿ ಆಡಿದೀವಿ. ನಾಟಕ ಯಾವಾಗ್ಲಾದ್ರೂ ಮಾಡಿದ್ದೀರಾ? ಸರ್ ಅದೇ ಆ ಯಪ್ಪ ಹೈಟ್ ಆಗಿರ್ತಾನೆ, ಶ್ರೀಲಂಕಾ ಮಲ್ಲಿಂಗ ಏನೋ. ಮಲಿಂಗ ಇಲ್ಲ 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 ನಿಮ್ ನೆಂಟ್ರ ಸರ್? ಆ ಯಪ್ಪಂಗೆ ಒಂದು 8-10 ಇದಾವೆ ಸರ್ ತಲೆಗಳು ಸರ್. ರಾವಣ ಏನಯ್ಯ? ಆ ಯಪ್ಪನೇ ಸರ್, ಅವ್ರೆ ಕರೆಕ್ಟ್, ಅವರೇ ಸರ್. ಅದೇ ಸರ್ ಆ ಪಾರ್ಟಿ ಜಮಾನ್ದಲ್ಲೇ ಲೇಡೀಸ್ ಕಿಡ್ನಾಪ್ ಹೆಂಗೆ ಸರ್ ಆ ಮನುಷ್ಯ? ಆದ್ರೂ ಜನ ಸರ್ ಊಟ ಇಲ್ಲ ಪಾಪ. ಸೀತಾಪಹರಣ ನಾಟಕ ಆಡ್ತಿದ್ದೀರಿ ಸರ್? ಹೆಂಗೆ ಸರ್ ಇವೆಲ್ಲ? ಪರ್ಫೆಕ್ಟ್, ಅದೇ ಸೀತಾಪಹರಣ ಸರ್. ಹೌದು. ಯಾರ್ಯಾರು ಯಾವ ಪಾತ್ರ ಮಾಡ್ತಾ ಇದ್ದೀರಿ ಸರ್? ರಾಮ ನಾನ್ ಫಿಕ್ಸ್ ಸರ್. ಹನುಮಂತ ಪ್ರೇಮ್. ರಾಮನ್ ಪಾತ್ರ ನೀನ್ ಮಾಡ್ತೀಯ ಇಲ್ವೋ? ಹನುಮಂತನ ಪಾತ್ರಕ್ಕೆ ಅವ್ನು ಲಾಯಕ್ ಆಗಿದ್ದಾನೆ ಸರ್. ದೇವ್ರು ಸರ್, ಹಂಗೆಲ್ಲ ಅಂದ್ರೆ ಕಣ್ಣುಗಳು ಹೊರಟೋಗ್ಬಿಡ್ತವೆ. ಅಪ್ಪ, ನಿಮ್ ಮುಖಗಳು ನೋಡಕ್ಕಿಂತ ಕಣ್ಣು ಹೋಗ್ಬಿಡೋದೇ ಒಳ್ಳೇದು. ಎಲ್ಲ ನೀವೇ ಮಾತಾಡ್ಕೊಂಡು ಮಾಡೋದಾದ್ರೆ ನಾವೇನ್ ಮಾಡೋದು? ಎಲ್ಲಾ ಪಾತ್ರ ಅವ್ರುಗಳೇ ಮಾಡ್ಬೇಕಾ? ನಾವು ಮಾಡ್ತೀವಿ. ಹಾಗಾದ್ರೆ ನಾನು ರಾಮನ್ ಪಾತ್ರ ಮಾಡ್ತೀನಿ. ಸಾರ್ ನಮ್ದಕ್ಕೆ ನಾನು ಹನುಮಂತಗ ಪಾತ್ರ ಮಾಡ್ತೀನಿ. ನೀವು ಹನುಮಂತಂಗೆ ಮಾಡಿ, ನಾವು ನಿಮ್ದಕ್ಕೆ ಮಾಡ್ತೀವಿ. ರಾವಣ ಮಾಡ್ತೀನಿ ಸರ್. ಇದಾವೇನಾ ನಿಮ್ಗೆ? 8-10 ಇದಾವೇನಾ? ಇದಾವೇನಾ? ಯಾರು ಯಾವ್ಯಾವ ಪಾತ್ರ ಮಾಡ್ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡೋದಿಲ್ಲ, ನೀವು ಡಿಸೈಡ್ ಮಾಡೋದಿಲ್ಲ. ಅದನ್ನ ಡಿಸೈಡ್ ಮಾಡೋದಕ್ಕೆ ಅಂತಾನೆ ಒಬ್ಬರು ಬರ್ತಾರೆ. ಅವರು ಫ್ರಸ್ಟ್ರೇಷನ್ಗೆ ಬ್ರ್ಯಾಂಡ್ ಅಂಬಾಸಿಡರ್. ಯಾರಿರ್ಬೋದು? గోవింద్ కదూ? నువ్వు బొమ్మి కదా? బొమ్మి కాదు, బ్రహ్మి. ఓహో, నువ్వేంటి ఇక్కడ? ఇక్కడ జరుగుతున్న నాటకానికి సూత్రధారిని నేనేరా. అంటే సో కాదు, సూత్రధారి. ఓహో, మరి నువ్వేంటి ఇక్కడ? ఏం లేదు, మన పిల్లలే డ్రామా వేస్తున్నారు, అది చూద్దామని వచ్చా. అదే అంటే నువ్వు అప్పుడు వెంకటేష్ భార్య స్నానం చేసేటప్పుడు నువ్వు పక్క నుండి చూస్తే నిన్ను విరక్కొట్టేసి పంపించిన మా ఆవిడది ఇక్కడ. మీ ఆవిడుందా? నీకు పెళ్ళైందా? అయింది. చూస్తామండి సిల్కో ఇట్లా. నీ పేరేంటి? చై తీసి మాట్లాడు, మామూలుగా మాట్లాడచ్చా? అది కాదు, చక్కగా అందంగా. డోంట్ బీట్. స్క్రీన్ ఓపెన్. ಸೀತೆ ಸ್ವಾಮಿ, ಸೀತೆ ಸ್ವಾಮಿ. ಯಾಕೋ ಗೊತ್ತಿಲ್ಲ, ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಸ್ವಾಮಿ, ಅಕ್ಕಿ ಆರಿಸುತ್ತಿರುವುದು ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲವೇ?
ನೀವು ಕಾಡಿಗೆ ಹೋಗಿ ಒಂದಿಷ್ಟು ಸೊಪ್ಪು ತೆಗೆದುಕೊಂಡು ಬನ್ನಿ, ನಾನು ಮೊಸಪ್ಪು ಮಾಡಿ ನಿಮಗೆ ಬಡಿಸುತ್ತೇನೆ. ಮುದ್ದೆ ಗಿದ್ದೆ ಮಾಡಕ್ಕಿಲ್ವಾ? ಬಂದ್ಬಿಡಲ್ಲ, ಮಾಡ್ಕೊಟ್ಬಿಡ್ತೀನಿ. ಸೀತೆ ಶೀತವೇ? ಇಲ್ಲ ಸ್ವಾಮಿ, ಅಕ್ಕಿ ಅಲ್ಲವೇ, ಧೂಳು ಧೂಳು. ಸರಿ, ಹಾಗಾದರೆ ನಾನು ಕಾಡಿಗೆ ಹೋಗಿ ಸೊಪ್ಪುಗಳನ್ನು ತರುತ್ತೇನೆ. ಸರಿ ಸ್ವಾಮಿ. ಒರೇ ರಾವಣ, ರಾರ ರಾವಣ, ಅದು ಲಕ್ಷ್ಮಣ ರೇಖೆ, ನಿನ್ನಿಂದ ಅದನ್ನು ದಾಟಲು ಸಾಧ್ಯವಿಲ್ಲ. మేడం మేడం ఓ మేస్ట్రే కరదరా. అరే నేను కాదురా అక్కడ రావణాసుడు పిలుస్తున్నాడు చూడు. మేడం, ಮನೆ ಮುಂದೆ ಹೋಗ್ತಾ ಇದ್ದೆ, 2 ಬಂಗಾರದ ಬಳೆಗಳು ಬಿದ್ದಿತ್ತು. ಅದು ನಿಮ್ದಾ ನಮ್ದಾ? ನಮ್ದೆ. ನಮ್ಮನೆ ಮುಂದೆ ಬಿದ್ದಿರೋ ಬಳೆ ನಮ್ದಲ್ದ ನಿಮ್ದಾಗತ್ತಾ? ಎಲ್ಲಿ? ಇಲ್ಲಿ. ಸೀತಾ, ಸೀತಾ, ತಗೋ, ಸೊಪ್ಪನ್ನು ತಂದಿದ್ದೇನೆ, ಮೊಸೊಪ್ಪು ಮಾಡು. ಸೀತಾ, ಸೀತಾ. ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದನು. ಓ ನನ್ನ ಸೀತೆ! ಆ ರಾವಣಾಸುರ ನನ್ನ ಸೀತೆಯನ್ನು ಹೊತ್ತುಕೊಂಡು ಹೋದನ? ನಿನ್ನನ್ನು ಬಿಡುವುದಿಲ್ಲ. ಸೀತೆ, 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 సీతే రే సీత అని అక్కడ చూస్తావేంట్రా? సీతని రావణాసుడు ఎప్పుడు ఎత్తుకుపోయాడు? డైలాగ్ చెప్పు. సీతే! రే లైట్ డిమ్ చేసి చావు. డిమ్ చేయమని చెప్పరా, లైట్ డిమ్ చేయమని చెప్పరా వండి. జై శ్రీరామ్, జై శ్రీరామ్, జై శ్రీరామ్, జై శ్రీరామ్. ಏನಿದು? ಯಾಕೋ ಎದೆಯಲ್ಲಿ ಆತಂಕ, ಯಾಕೋ ಎದೆಲೆಲ್ಲ ಉರಿತದೆಯಲ್ಲ. ನನ್ನ ಶ್ರೀರಾಮಚಂದ್ರ ಪ್ರಭುವಿಗೆ ಏನೋ ಆಗಿದೆ. ಮಾಮ. అరే మామ కాదురా, రామ. ರಾಮ, ಬಂದೆ, ಇಗೋ ಬಂದೆ ರಾಮ. ಅಜಂ. ಮಹಾಪ್ರಭು. ಹನುಮಂತ. ಏನಾಯ್ತು ಪ್ರಭು, ಯಾಕೆ ಇಷ್ಟೊಂದು ಫೀಲಿಂಗ್ ಅಲ್ಲಿ ಇದ್ದೀರಾ? ಭಕ್ತ ಹನುಮಂತ, ಆ ರಾವಣೇಶ್ವರ ನನ್ನ ಸೀತೆ, ನನ್ನ ಸೀತೆ. ಆ ರಾವಣಾಸುರ ನನ್ನ ಸೀತೆಯನ್ನು ಎತ್ತಿಕೊಂಡು ಹೋಗಿದ್ದಾನಂತೆ. ಪ್ರಭು, ನಾನಿರುವಾಗ ನಿಮಗೇಕೆ ಚಿಂತೆ? ಆ ಸೀತೆ ಮಾತೆನ ಎಲ್ಲಿದ್ರು ನಾ ಕರ್ಕೊಂಬತ್ತೀನಿ ಪ್ರಭು. ಆಶೀರ್ವಾದ ಮಾಡಿ ಪ್ರಭು. ಜಯಶೀಲನಾಗಿ ಬಾ. ಜೈ ಶ್ರೀರಾಮ್. ಎದಳು ಪುಣ್ಯಾತ್ಮ, ನಾಟಕ ನಡೀತೈತೆ, ಎದಳು. ಕಡ್ಡಿ ಪಟ್ಟ ಇದ್ರೆ ಕೊಡು. ಹಗ್ಗ ಇಟ್ಕೊಂಡಾಕ ಹಿಂಗ್ ತಗೋಡ್ಸ್ತಿದ್ಯಾ? ಒಂದ್ ತಿಂಗಳಿಂದ ಒಂದೇ ಸಮ ಕೆಲ್ಸ ಕಣ, ನಿದ್ದೆ ಇಲ್ಲ. ಸರಿ ಹುಷಾರು, ಹನುಮಂತ ಸಮುದ್ರ ಆಡ್ತಾವನೆ. ಆಯ್ತಾಯ್ತು. ಓಹೋ, ಸೀತಾಮಾತೆ ಶ್ರೀಲಂಕಾದಲ್ಲಿದ್ದಾಳೆ. ಹಾಗಾದರೆ ನಾನು ಸಮುದ್ರವನ್ನು ದಾಟಲೇಬೇಕು. శ్రీలంక వెళ్ళాలంటే పాస్పోర్ట్ కావాలరా? వీసా ఎవడిస్తాడు? నీ పెళ్ళం ఇస్తుందా? మూసుకొని చూడరా. లుక్ దిస్ సైడ్, యూస్లెస్ ఫెలో. ముచ్చుకొని నోడి. ಎಲ್ಲಿದ್ದಾಳೆ ನನ್ನ ಸೀತಾಮಾತೆ? సీతామాతే మేస్టే, సీతామాత ఎల్లిದ್ದಾಳೆ? సీతామాత అక్కడుందిరా. నా మొహంలో చూస్తావేంటి? అక్కడ చూడు. ಓಹೋ, ಅಷ್ಟು ದೂರದಲ್ಲಿ ಕುತ್ಕೊಂಡಿದ್ರೆ ಯಾರು? ಅದು ನನ್ನ ಸೀತಾಮಾತೆ. ಹೋಗಲೇ? ಇಲ್ಲ, ಆ ಅಸಾಧ್ಯ ಕೋಟೆಯನ್ನು ದಾಟಿ ನನ್ನೊಬ್ಬನಿಂದ ಬಿಡಿಸಲು ಸಾಧ್ಯವಿಲ್ಲ. ಏನು ಮಾಡಬಹುದು?
ಈ ವಿಷಯವನ್ನು ರಾಮನಿಗೆ ಕೂಡಲೇ ತಿಳಿಸಿ ರಾಮನ ಸಹಾಯ ಪಡೆದು ಸೀತೆಯನ್ನು ಬಿಡಿಸಬಹುದು. ಜೈ ಶ್ರೀರಾಮ್. ಅಯ್ಯಪ್ಪ ಬಿಟ್ನಲ್ಲಪ್ಪ. ಅಯ್ಯೋ ಹನುಮಂತ ಯಾಕೆ ಇಲ್ಲಿ ಮಲಗಿದ್ದಾನೆ? ಓ, ಸೀತಾದೇವಿಯನ್ನು ಹುಡುಕಿಕೊಂಡು ಬಂದು ಸುಸ್ತಾಗಿ ಮಲಗಿರಬಹುದು. ಭಕ್ತ ಹನುಮಂತ, ಯಾಕೆ ಬಿದ್ದಿದ್ಯಾ ಮೇಲೆ ಹೇಳು. ಸೀತಾದೇವಿ ಹೆಂಗಿದ್ದಾಳೆ ಮೊದ್ಲೇ ಹೇಳು. ನೀನ್ ಸೀತೆ ಕಟ್ಕೊಂಡ್ ನನಗೇನಾಗಬೇಕಾಯ್ತದೆ? ಹಗ್ಗ ಬಿಟ್ಟು ಅಡ್ಕಸ್ಬಿ ನನ್ ಮಗನ್ ತೋರ್ಸು ಫಸ್ಟ್. ಅರೆ ಡೈಲಾಗ್ ಅಧಿಕಾದ್ರ ದರಿದ್ರುಡ ಡೈಲಾಗ್ ಅಧಿಕಾದ್ರ ಡೈಲಾಗ್ ಕರೆಕ್ಟ್ చెప్పు. లేరా లేరా పైకి లే లే. ತಬ್ಲಾ ನಾ ತಬ್ಲಾ ನಾ ತಬ್ಲಾ. ಸೀತಾದೇವಿ ಹೆಂಗಿದ್ದಾಳೆ ಅಂತ ಮೊದಲು. ಅಯ್ಯೋ ಡೈಲಾಗ್ ಹೇಳ್ಬೇಕಂತ ಡೈಲಾಗ್. ನನ್ನ ಮಗನೇ ಇದೇನೋ ಮೂತಿ ಇರ್ಲಿ, ಫಸ್ಟ್ ಪರ್ದ ಬಿಟ್ಟನ್ ಯಾವನ್ ಹೇಳು. నేను అన్నది అది కాదురా. ಮಗನೇ ಇನ್ನು ಇಲ್ಲ. ಗುಬಾಲ್, ಮಧ್ಯ ರೋಡಲ್ಲಿ ನಿಂತ್ಕೊಂಡು ಗೆಣಸ ಕೀಳ್ತಾ ಇದೀಯಾ? ಹೋಗೋ ಸೈಡಿಗೆ ಲೈ. ಕಂದ, ಈ ಒಳ್ಳೆ ಮಕ್ಕಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ತಲೆ ಬಗ್ಗಿಸ್ಕೊಂಡು ಕಾಲೇಜಿಗೆ ಬಂದ್ವಾ, ಪಾಠ ಕೇಳಿದ್ವಾ, ಗಂಟೆ ಹೊಡೆದ ತಕ್ಷಣ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಯ್ತಾ ಇರ್ಬೇಕು. ಅದನ್ನ ಬಿಟ್ಟು ನಿನ್ನ ಕಲೆಗಳನ್ನ ತೋರ್ಸಕ್ ಬಂದ್ರೆ ಸುಮ್ನೆ ಬಿಡ್ತಾನ? ಅದ್ರಲ್ಲಿ ನಾನ್ ಸುಮ್ನೆ ಬಿಡ್ತೀನ? ಲೈ, ನೀನ್ ನನ್ನ ಹತ್ರ ಹೊಡ್ಸ್ಕೊಬೇಕು ಅಂತ ಆಚೆ ಕಟ್ಕೊಂಡ್ ಬಂದಂಗೆ ಆಯ್ತದ. ಹೌದಾ? ಅದಕ್ಕೆ ಸರಿ. ಮೊನ್ನೆ ಒಳ್ಳೆ ಮುಟ್ಟಿದಕ್ಕೆ ಬಜಾನ್ ನಿಗರಾಡ್ತಿದ್ದೆ. ಇವಾಗ ನಿನ್ ಕಣ್ ಮುಂದೆ ಒಳ್ಳೆ ಮುದ್ದಾಡ್ತೀನಿ. ಅದೇನ್ ಕಿತ್ಕೋತೀವ? ಕಿತ್ಕೋ. ಏನಂದೆ? ನಿನ್ ಮುಂದೆನೆ ಮುದ್ದಾಡ್ತೀನಿ ಅಂದೆ. ಮನು 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 ಏನಾಯ್ತು? ಮನು, ಅಯ್ಯೋ ಮನು, ಏನೋ ಇದು? ಹೇಳು, ಬಾರೋ ಹಾಸ್ಪಿಟ್ಲಿಗೆ ಹೋಗೋಣ. ಬಾನು, ಇವಾಗ್ಲಾದ್ರೂ ಐ ಲವ್ ಯು ಅಂತ ಹೇಳ್ತೀಯಾ? ಪ್ಲೀಸ್ ಕಣೋ, ಎದ್ದೇಳು. ಹಾಸ್ಪಿಟ್ಲಿಗೆ ಬರ್ತೀನಿ, ಒಂದೇ ಒಂದು ಮುತ್ತು ಕೊಡ್ತೀಯಾ? ಬಾನು, ಎದ್ದೇಳು, ಮೇಲೆ ಎದ್ದೇಳು. ನಡಿಯೋ ನಡಿಯೋ, ಹಾಸ್ಪಿಟ್ಲಿಗೆ ಹೋಗೋಣ. ಗಾಡಿ ಎತ್ತು. ನೋಡಿ, ಏನಾಯ್ತಲ್ಲ? ಗಾಯ ಮಾಡ್ಕೊಂಡ್ ಬಂದಿದ್ಯಾ? ಏನು ಏನಾಯ್ತು? ಏನಾಯ್ತಲ್ಲ? ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಅಯ್ಯೋ, ಆಕ್ಸಿಡೆಂಟಾ? ಎಲ್ಲಾಯ್ತು?
ಏನೋ ಸಣ್ಣ ಆಕ್ಸಿಡೆಂಟ್ ಅಂತ್ಯಾ ಇಷ್ಟೊಂದು ಬ್ಯಾಂಡೇಜ್ ಹಾಕೋರೆ. ಓ ಡಾಕ್ಟರ್ ಕೆಲಸ ಇರಲಿಲ್ಲ ಮತ್ತೆ ಸುಮ್ಮನೆ ಸುತ್ತ ಕಳ್ಸವನೆ. ಎಲ್ಲ ನೀನು ಮನು ಮನು ಆಕ್ಸಿಡೆಂಟ್ ಅಂದೆ, ಗಾಡಿಗೇನು ಆಗ್ಲಿಲ್ಲ. ಹೆಂಗೋ ಏನಾಯ್ತು ಹೇಳ ಮಗ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ಯಾ? ಹೇಳ್ಬಿಡ್ತಾನೆ ನಿಂಗೆ ಸುಳ್ಳ. ಮತ್ತಿನ್ನೇನು ಆಕ್ಸಿಡೆಂಟ್ ಆಗಿದೆ, ಇವಳಿಗೂ ಏನಾದ್ರು ಆಗ್ಬೇಕಾಗಿತ್ತಲ್ಲ, ಇವಳಿಗೂ ಏನೂ ಆಗಿಲ್ಲ. ಏನ್ಲ ನೀನು ಅಮ್ಮ, ನನಗೆ ಇವಾಗ ಆಗೈತಲ್ಲ ಗಾಯ, ಆದ್ರೆ ನನಗೆ ಹೋಯ್ತಾ ಇಲ್ಲ. ನೀನ್ ಇವಾಗ ಕೇಳ್ತಾ ಇದ್ದಲ್ಲ CCB ಬರ್ತಾರ ಪ್ರಶ್ನೆ, ಆ ನೋವು ನಂಗೆ ತಡ್ಕೊಳಕ್ ಆಯ್ತಲ್ಲ ಕಣಮ್ಮ. ನಾನಲ್ಲಿ ಎಲ್ಲ ಕೇಳ್ಬೇಕುದಿದ್ದ, ಏನಾಯ್ತು ಅಂತ ಹೇಳ ಮಗ. ಯಾಕಮ್ಮ ಕುಯ್ಯೋ ಕುಯ್ಯೋ ಅಂತ ರಾಗ ಹೇಳ್ತಾ ಇದ್ಯಾ? ಏಯ್ ಮನು, ನೀನ್ ಹೇಳ್ತಿದ್ರೆ ಹೆಂಗ್ಲಾ ಗೊತ್ತಾಗ್ತದೆ ನನಗೆ. ನೀನಾದ್ರೂ ಹೇಳಮ್ಮ ಅದ್ ಹೆಂಗಾಯ್ತು ಅಂತ. ಅಂತ ಮನೇಲಿ ಇದ್ಯಾ? ಮತ್ತೆ ದಾರಿಲಿ ಮನು ನೋಡ್ದೆ, ಅದೇನೋ ಮೈ ತುಂಬಾ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟವ್ನೆ. ಆಕ್ಸಿಡೆಂಟ್ ಮಾಡ್ಕೊಂಡು ಬಿದ್ದು ಬಂದವ್ರೆ. ಅಯ್ಯೋ ಸುಮ್ನೆ ಆಕ್ಸಿಡೆಂಟ್ ಆಯ್ತಾ? ಜವಾನ ಕೆಟ್ಟೆ. ಏನೈತೆ ಸಂತ? ಇದ್ಯಾಕ ಕೇಳ್ತ್ಯಾ? ಅಮಾವಾಸ್ಯೆ ಅಲ್ವಾ? ಅಮಾವಾಸ್ಯೆನಾ? ಅಯ್ಯಯ್ಯೋ ಸಮಾಧಾನ ಮಾಡ್ಕೊಳಕ್ಕ ಏನು ಆಗಕ್ಕಿಲ್ಲ. ನಾ ಹೇಳ್ದಂಗ್ ಮಾಡು, ಎಲ್ಲ ಸರಿ. ಏನ್ ಮಾಡ್ಬೇಕು? ಬಿರ್ಬಿರ್ನೆ ಎದ್ದು ಮಾರಮ್ಮನ್ ಗುಡಿಗೆ ಹೋಗಿ ಮನು ಹೆಸರಲ್ಲಿ ಒಂದ್ ತುಪ್ಪದ ದೀಪ ಹಚ್ಬಿಡು, ಎಲ್ಲ ಸರಿ ಹೋಯ್ತದೆ. ನೀ ಅಳ್ಬೇಡ, ಬಿರ್ಬಿರ್ನೆ ಎದ್ದು ಟೈಮ್ ಆಯ್ತದೆ. ನಾನು ಬರ್ತೀನಿ. ಜೋಪನ ಬಾನು, ಅವ ಬಾನು ಮಗ ಮಲ್ಕಡಿದೆ ಅಂತ ಕಾಣ್ತದೆ. ಎದ್ಮೇಲೆ ಅವನಿಗೂ ಉಣ್ಣಕ್ಕಿಟ್ಟು ನೀನು ಉಣ್ಬಿಡವ. ಡಾಕ್ಟ್ರು ಔಷಧಿ ಮಾತ್ರೆಗಳು ಕೊಟ್ಟವ್ರ. ಅವನು ಉಣ್ಣಾದ್ಮೇಲೆ ಅವನಿಗೆ ಔಷಧಿ ಕೊಟ್ಬಿಡವ. ನಾನ್ ಬೇಗ ಬಂದ್ಬಿಡ್ತೀನಿ. ಬಾನು ಸರಿ. ಜಾಸ್ತಿ ಡೌಗಳು ಮಾಡಿದ್ರೆ ಹಿಂಗೆ ಆಗೋದು. ತಿಂತ್ಯಾ? ಊಟನ? ಏನು ಈಗ್ಲಾದ್ರೂ ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳ, ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಅದನ್ನೆಲ್ಲ ಹೇಳಕ್ಕಾಗಲ್ಲ. ತಿನ್ನೋದಾದ್ರೆ ತಿನ್ನು, ಇಲ್ಲಾಂದ್ರೆ ಬಿಡು, ನಾನ್ ಹೋಗ್ತೀನಿ. ಆಯ್ತು ಹೋಗ್ಲಿ ಪಾಪ ಅಂತ ತಿಂತೀನಿ, ತಿನ್ಸು. ಅಯ್ಯೋ ನಗುನೇ ಬರ್ಲಿಲ್ಲ. ಬೇಡ, ಮರ್ಯಾದಿಂದ ಮುಚ್ಕೊಂಡ್ ತಿಂದ್ರೆ ಸರಿ. ಮುಚ್ಕೊಂಡು ಹೆಂಗ್ ತಿನ್ನೋದು? ಈಗ್ಲಾದ್ರು ಐ ಲವ್ ಯು ಅಂತ ಹೇಳು, ನೀರ್ ಕುಡಿ. ಇವತ್ ಯಾಕೋ ನೀನು ಎಡಗಡೆ ಎದ್ದಂಗಿದ್ಯಾ ಕಣೋ. ಏನಾಯ್ತು? ಜೋರಾಗಿ ಬಿತ್ತೇನೋ? ಜೋರಾಗಿ ಬಿತ್ತೇನೋ? ತುಂಬಾ ನೋವಾಗ್ತಿದೇನೋ? ಮನು ಸಾರಿ ಕಣೋ, ಪ್ಲೀಸ್ ಕಣೋ. ಏನಾಯ್ತು ಹೇಳೋ? ನೋವ್ತಿದ್ಯಾ? ಮನು ಮಾತಾಡೋ. ಲೇ, ಬೆಳಗ್ಗೆಯಿಂದ ಕೇಳ್ತಾ ಇದೀನಿ, ಒಂದೊಂದು ಕಿಸ್ ಕೊಡೆ. ನಿನ್ನ ಬಾನು 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 ಪಾಪಾ ಪಾಪಾ ಪಾಪಾ. ಅಮ್ಮ, ಏನು ಎಲ್ಲ ಇದು ಮೈ ತುಂಬಾ ಬ್ಯಾಂಡೇಜು? ಏನಿಲ್ಲಪ್ಪ, ಗಾಡಿಲಿ ಬರ್ತಾ ಇದೆ, ಒಂದ್ ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಸಣ್ಣದು ಆಕ್ಸಿಡೆಂಟ್? ಭೂ ಸಾರ ನಿಮ್ಮ ಅವನ ತಲೆಯಲ್ಲಿ, ನನ್ನ ತಲೆಯಲ್ಲ.
ಯಾರಿಲ್ಲ ಹೇಳ್ತಿದೆ ಕತೆ ನೀನು ಬಿದ್ದು ಬಂದವನೇ ಬೈಯೆಲ್ಲ ಗಾಯಾಗಿದೆ ನೋಡನ್ವರ್ ಗಾಡಿಗಳು ಚೂರು ಮಿಸ್ಟೇಕ್ ಆಗಿಲ್ಲ ಕೇಳನ್ವರ್ ನಿಮ್ಮ ಅವ್ವ ಆಗ್ತಾರಲ್ಲ ಬೂಸವ ತಿಂದು ಅರಿಸ್ಕೊಡೋದಂಗೆ ಅದೆಲ್ಲ ನಕೋ ಶಂಕರಣ್ಣ ಹುಡುಗಾಟ ಆಡೋ ವಯಸ್ಸು ಚುಕ್ಕೆ ಕಾವೈ ಕಾವು ನೀವಾದ್ರೂ ಹೇಳಿ ಅಣ್ಣ ಈ ಮಗಿಗೆ ಏನಾದ್ರು ಹೇಳಿಲ್ಲ ಅಂದ್ರೆ ತಿಂದಿದ್ದ ಅರ್ಗದೇ ಇಲ್ಲ ಇವ್ರಿಗೆ ನೆಟ್ಟಿ ಕೂತ್ಕೊಳ್ರಿ ಆಮೇಲೆ ಹೊಡೆದಿರಂತೆ ಬನ್ನಿ ಬನ್ನಿ ಈ ವಯಸ್ಸಲ್ಲಿ ಬೇಕಾ ನಿನ್ನಿಂದ ಹಾಳ ಹೋಗಿರೋದವನು ಅದೇ ಮಂತೀಗ ತುಜಾ ಬೇಟ ಸರಿ ತುಜಾ ಬಾ ಹೋಗಪ್ಪ ಹೋಗಪ್ಪ ಇನ್ನೊಂದ್ಕಿತ ಬಿದ್ದ ಆಯ್ತು ಸುಮ್ಮನೆ ಇರಪ್ಪ ಆಕ್ಸಿಡೆಂಟು ಕಾವೈ ಅದಕ್ಕೆ ನಿಮ್ಮಪ್ಪ ಏನಪ್ಪ ಏನಪ್ಪ ನಾನು ಹೇಳಿ ಪೆಟ್ಟಿಗೆ ಮಾಡ್ಕೊಳಕ್ಕಾಗತ್ತಾ ಪದ ಪದ ಚೌಕಾಸಿ ಮಾಡ್ಬೇಡ ಜೀವನ ಪೂರ್ತಿ ಎಲ್ಲಾ ಕಡೆ ಉಳಿಸ್ಕೊಂಡ್ ಬಂದಿದ್ಯಾ ಇದ್ರಲ್ಲೂ ಉಳಿಸಿ ಯಾವ ಕೋಟೆ ಕಟ್ತೀಯ ಏನೋ ನೋಡಪ್ಪ ಏನ್ ನೋಡೋದು ನಿನ್ ಪಿಂಡ ಏಯ್ ಇಲ್ಲಿ ಕೇಳಿಸ್ಕೋ ಜಗತ್ನೇ ಗೆದ್ನಲ್ಲ ಅಲೆಕ್ಸಾಂಡರು ಅವನ್ ಸಾಯೋದಕ್ ಮುಂಚೆ ಅವನ ಮಂತ್ರಿಗಳನ್ನ ಕರೆದು 3 ಮಾತು ಹೇಳದ್ನಂತೆ ಏನಂತ ಮೊದಲನೇದು ನಾನ್ ಸತ್ತಾಗ ನನ್ನ ಶವದ ಸುತ್ತು ಜಗತ್ತಲ್ಲಿರೋ ಪ್ರಸಿದ್ಧಿ ಡಾಕ್ಟರ್ಗಳೆಲ್ಲ ಇರಬೇಕು ಅಂತ ಯಾಕಂತೆ ಪೂರ್ತಿ ಹೇಳೋರ್ಗು ಕೇಳೋ ಪುಣ್ಯಾತ್ಮ ಎರಡನೇದು ನಾನು ಜೀವನ ಪೂರ್ತಿ ಸಂಪಾದನೆ ಮಾಡಿದ ನಗ ನಾಣ್ಯ ವಜ್ರ ವೈಢೂರ್ಯ ಎಲ್ಲ ನನ್ನ ಶವ ಹೋಗೋ ದಾರಿ ಉದ್ದಕ್ಕೂ ಮೆರವಣಿಗೆ ಚೆಲ್ಲಬೇಕು ಅಂತ ಮೂರನೇದು ನನ್ನ 2 ಕೈಗಳು ಶವದ ಪೆಟ್ಟಿಯಿಂದ ಹೊರಗಿರ್ಬೇಕು ಅಂತ ಅಂದ್ರೆ ಜಗತ್ತನೇ ಗೆದ್ದ ರಾಜ ನಾನು ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಜಗತ್ ಪ್ರಸಿದ್ಧ ಡಾಕ್ಟರ್ಗಳು ಯಾರ ಕೈಯಿಂದನೂ ಆಗಿಲ್ಲ ಅಂದ್ಮೇಲೆ ಭೂಮಿ ಮೇಲೆ ಇದ್ದವನಿಗೆ ಸಾವು ಖಚಿತ. ಎರಡನೇದು ನಾನ್ ಜೀವನದಲ್ಲಿ ಸಂಪಾದನೆ ಮಾಡಿದ ನಗ ನಾಣ್ಯ ವೈಡೂರ್ಯ ಆ ಸಂಪತ್ತೆಲ್ಲ ಯಾವುದು ನನ್ನ ಉಳಿಸಕ್ಕಾಗಿಲ್ಲ ಅಂತ ದಾರಿ ಉದ್ದಕ್ಕೂ ಚೆಲ್ಕೊಂಡೋಗಿದೆ. ಮೂರನೇದು ನಾನಿಷ್ಟೆಲ್ಲ ಸಂಪಾದನೆ ಮಾಡಿದ್ರು ನಾನು ಹೋಗ್ಬೇಕಾದ್ರೆ 1 ಇಂಚಷ್ಟು ಪುಟ್ಕೋಸಿ ಬಟ್ಟೆನ ತಗೊಂಡು ಹೋಗಕ್ಕಾಗ್ತಿಲ್ಲ ಅಂತ 2 ಕೈನೂ ಆಚಿಟ್ಟಿದ್ರು. ಇಷ್ಟೆಲ್ಲ ಹೇಳಿದ್ಮೇಲೂ ಅರ್ಥ ಆಗದೆ ಇನ್ನೂ ಚೌಕಾಸಿ ಮಾಡ್ದೆ ಅಂದ್ರೆ ನೀನು ಅದ್ ಯಾವ ಚಪ್ಲಿಯರ್ ಹೊಡಿಬೇಕೋ ನೀನೇ ಡಿಸೈಡ್ ಮಾಡ್ಕೊ. ಸರಿಯಪ್ಪ ಬರ್ತೀನಿ. ಯಾಕೋ ಏನಾಯ್ತು? ತಲೆಗೆಲ್ಲ ಬ್ಯಾಂಡೇಜ್ ಹಾಕಿದೆ? ಏನಿಲ್ಲ ಕ್ಯಾಪ್ಟನ್, ಒಂದ್ ಸಣ್ಣ ಗಲಾಟೆ ಅಷ್ಟೇ. ಯಾಕೋ ಒಂಥರ ಇದ್ಯಾ? ಏನಾಯ್ತು? ಏನಿಲ್ಲ ಬಿಡಿ ಕ್ಯಾಪ್ಟನ್. ಸರಿ, ಏನ್ ಸಮಾಚಾರ? ಕ್ಯಾಪ್ಟನ್, ಈ ಲವ್ ಮಾಡುವಾಗ ಜಾತಿ ಧರ್ಮ ಎಲ್ಲ ನೋಡ್ಬೇಕಾ? ಅದನ್ನೆಲ್ಲ ನೋಡಿ ಮಾಡಿದ್ರೆ ಅದು ಲವ್ ಹೆಂಗಾಗುತ್ತೆ? ಮತ್ತೆ ಪ್ರಪಂಚದಲ್ಲಿರೋ ಎಲ್ಲಾ ಜಾತಿ ಧರ್ಮದಲ್ಲೂ ಪ್ರೀತಿ ಇದೆ. ಆದ್ರೆ ಪ್ರೀತಿಗೆ ಯಾವ ಜಾತಿ ಧರ್ಮನೂ ಬೇಕಾಗಿಲ್ಲ. ಪ್ರೀತಿ ಕೇಳೋದು ಪ್ರೀತಿನ ಅಷ್ಟೇ. ಆಗ್ತಾನೆ ಹುಟ್ಟಿರೋ ಮಗುನ ತಂದು ಮುಂದೆ ಇಟ್ಟು ಇದು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಿದ್ರೆ ಪ್ರಪಂಚದಲ್ಲಿರೋ ಯಾವ ಸ್ವಾಮಿಗಳೇ ಆಗ್ಲಿ ಯಾವ ಚರ್ಚ್ ಫಾದರ್ಗಳೇ ಆಗ್ಲಿ ಹೇಳಕ್ಕಾಗಲ್ಲ. ಅದನ್ನ ನೀನು ಹಿಂದೂ ಅಂದ್ರೆ ಅದು ಹಿಂದೂ, ಅದು ಮುಸಲ್ಮಾನರ ಮನೆಯಲ್ಲಿ ಬೆಳೆದ್ರೆ ಅದು ಮುಸ್ಲಿಂ. ಮೊದಲು ಮನುಷ್ಯ, ಆಮೇಲೆ ಜಾತಿ ಧರ್ಮ ಎಲ್ಲ. ಯಾರೋ ಬಂದಂಗಾಯ್ತು. ಡಿಸೋಜ ಅಂದ್ರೆ? ಹಾ ಹೌದು, ನಾನೇ. ಬನ್ನಿ ಬನ್ನಿ ಪ್ಲೀಸ್. ನೀವು? ಹಾ, ನಾನು ಹೆಲನ್ ಅಂತ. ಅಂದ್ರೆ ನೀವು ಅವ್ರ ಮೊಮ್ಮಗಳು, ಐ ಮೀನ್ ಗ್ರ್ಯಾಂಡ್ ಡಾಟರ್. ನಾನಿಲ್ಲಿ ಬಂದಿರೋದು ಯಾಕೇನಾಯ್ತು? ಅಜ್ಜಿ 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 ಕ್ಯಾಪ್ಟನ್
ಅವ್ರು ನೆನ್ನೆ ತೀರ್ಕೊಂಡ್ರು. ಕ್ಯಾಪ್ಟನ್, ನಿಮ್ಮನ್ನ ನೋಡ್ಬೇಕು ಅನ್ನೋದೇ ಅವ್ರ ಕೊನೆ ಆಸೆ ಆಗಿತ್ತು. ಹಾಸ್ಪಿಟಲಲ್ಲಿ ಇದ್ದಾಗ್ಲೂ ಕೂಡ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಸಲ ಹೇಳ್ತಾ ಇದ್ರು. ನಾನಂತೂ ನಿಮ್ಮನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ. ಕೊನೆಗೆ ನಿಮ್ಮ ಬ್ಯಾಚ್ಮೇಟ್ ಒಬ್ಬರಿಂದ ಮಾರ್ಗ್ರೆಟ್, ನಾನು ಅವಳನ್ನ ಮೊದಲನೇ ಸಲ ನೋಡಿದ್ದು ಒಂದು ಸಾವಿನ ಮನೆಯಲ್ಲಿ. ಅವತ್ತೇ ಅಲ್ಲೇ ಡಿಸೈಡ್ ಮಾಡಿದೆ ಅವಳೇ ನನ್ನ ಹೆಂಡತಿ ಅಂತ. ಬಹುಶಃ ಅಲ್ಲ ಅವಳಿಗೂ ಹಾಗೆ ಅನ್ಸಿತ್ತು. ಅದಾದ್ಮೇಲೆ ಅವಳನ್ನ ಚರ್ಚಲ್ಲಿ, ಮನೆ ಹತ್ರ, ಸ್ನೇಹಿತರ ಜೊತೆ ಇದ್ದಾಗ ತುಂಬಾ ಸಲ ಅವಳನ್ನ ನೋಡಿದ್ದೆ. ಆದ್ರೆ ಯಾವತ್ತೂ ನಾನು ಅವಳನ್ನ ಮಾತಾಡಿಸ್ಲೇ ಇಲ್ಲ, ಬರೀ ನೋಡ್ತಾ ಇದ್ದೆ ಅಷ್ಟೇ. ಆದ್ರೆ ಅವಳು ಮಾತ್ರ ನನ್ನ ತಿನ್ನೋ ಹಾಗೆ ನೋಡ್ತಾ ಇದ್ಲು. ಹೀಗೆ 8 ವರ್ಷಗಳು ಕಳೆದು ಹೋಯ್ತು. ಆ 8 ವರ್ಷಗಳಲ್ಲಿ ಒಂದು ಸಲ ನಾವಿಬ್ರು ಒಬ್ರಿಗೊಬ್ರು ಮಾತಾಡಲೇ ಇಲ್ಲ. ಆವತ್ತೊಂದಿನ ಪಾಕಿಸ್ತಾನ ಮೇಲೆ ವಾರ್ ಡಿಕ್ಲೇರ್ ಆಗಿದೆ ಅನ್ನೋ ಸುದ್ದಿ ಬಂತು. ನಮ್ಮೂರಿನಲ್ಲಿದ್ದ 100 ಜನ ಸೈನಿಕರ ಜೊತೆಗೆ ನಾನು ಹೊರಟು ನಿಂತಿದ್ದೆ. ಆದ್ರೆ ಅವ್ರನ್ನೆಲ್ಲ ಯುದ್ಧಕ್ಕೆ ಕಳಿಸ್ಕೊಡೋದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಅವರವರ ಕುಟುಂಬಗಳು ಬಂದಿತ್ತು. ಅದೇ ಮೊದಲನೇ ಸಲ ನನಗೂ ಅನ್ಸಿತ್ತು, ನನ್ನ ಕಳಿಸ್ಕೊಡೋದಕ್ಕೆ ಯಾರಾದ್ರೂ ಬರಬೇಕಿತ್ತು ಅಂತ. ಮನಸ್ಸಿಗೆ ತುಂಬಾ ನೋವಾಗಿತ್ತು. ಬೋಗಿ ಒಳಗಡೆ ಕೂತು ಅಳ್ತಾ ಐತೆ. ಆಗ ಅಲ್ಲಿಗೆ ಬಂದವಳೆ ಮಾರ್ಗ್ರೆಟ್. ಆ 8 ವರ್ಷಗಳಲ್ಲಿ ಅವಳು ನನ್ನ ಹತ್ರ ಮಾತಾಡಿದ ಮೊದಲನೇ ಮಾತು ಯಾವುದು ಗೊತ್ತಾ? ನೀವು ಯುದ್ಧದಿಂದ ಬಂದ ತಕ್ಷಣ ನಾವು ಮದುವೆ ಆಗೋಣ ಅಂತ. ಆವತ್ತಿನ ದಿನಾನೇ ನಾನು ಅವಳಿಗೆ ಈ ಲಾಕೆಟ್ನ ಕೊಟ್ಟಿದ್ದು. ಅದಾದ ಮೇಲೆ ಯುದ್ಧದಲ್ಲಿ ನಾನು ಸತ್ತೋದೆ ಅನ್ನೋ ಸುಳ್ಳು ಸುದ್ದಿ ಅವಳಿಗೆ ತಿಳಿತು. ತುಂಬಾ ದಿನಗಳು ಒಂಟಿಯಾಗಿದ್ಲು. ಅದಾದ ಮೇಲೆ ಬೇರೆ ಒಬ್ಬನ ಜೊತೆ ಮದುವೆ ಆಗಿ ಹೋಯ್ತು. ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿ ನಾನು ಊರಿಗೆ ಬರೋಷ್ಟು ಕಾಲ ಮೀರೋಗಿತ್ತು. ನಾನು ಅದೇ ಬೇಜಾರಲ್ಲಿ ಆ ಊರು ಮನೆ ಎಲ್ಲ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. Sorry. ಕ್ಯಾಪ್ಟನ್, ಅದ್ಯಾಕಂಗ್ ಸುತ್ತಾ ಇದ್ದೀರಾ? ಸುಮ್ಮನೆ ಹಂಗೆ ಒತ್ಸಿ. ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ. ನೀವು ಒಂದು ಸುದ್ದಿಲ್ಲ ಅಂದ್ರೆ ಅವ್ರನ್ನ ಬೇಜಾರು ಮಾಡ್ಕೊಂತಾರ. ಸಾಕು ಬಿಡಿ ಕ್ಯಾಪ್ಟನ್. ಕ್ಯಾಪ್ಟನ್, ನಾನು ಅವಳನ್ನು ಪ್ರೀತಿಸಿದ ಅಷ್ಟು ವರ್ಷ ಅವಳಿಗೆ 1 ಇಂಚು ಬಟ್ಟೆಯನ್ನು ಕೊಡಿಸಲಿಲ್ಲ. ಈ ರೀತಿ ಆದ್ರೂ ನನ್ನ ಆಸೆ ಪೂರೈಸ್ಕೊತೀನಿ. ಹೋಗ್ಲಿ ಬಿಡಿ ಕ್ಯಾಪ್ಟನ್. ಸತ್ತವರು ಕೂಡ ಮೋಸ ಆಗ್ಬಾರ್ದು, ಅದೇ ನ್ಯಾಯ. ಕ್ಯಾಪ್ಟನ್, ಆ ಕೈ ಬೇಡ, ಆ ಕೈ ಬೇಡಲ್ಲಾಡ್ತದೆ ಕ್ಯಾಪ್ಟನ್. ಕ್ಯಾಪ್ಟನ್, ನನ್ನ ತಾಯಣೆಗಳು ನಿಜವಾಗ್ಲೂ ಆ ಕೈ ಬೇಡಲ್ಲಾಡ್ತದೆ ಕ್ಯಾಪ್ಟನ್. ಕ್ಯಾಪ್ಟನ್, ಅದೆಂತ ಪ್ರೀತಿನಪ್ಪ ಇವರಿಬ್ಬರದು. ಹಬ್ಬ ನೆನ್ಸ್ಕೊಂಡ್ರೆ ಈಗಲೂ ಮೈ ಚುಮ್ಮತ್ತೆ. ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನುನೇ ಈ ಪ್ರಪಂಚದಲ್ಲಿ ಗ್ರೇಟ್ ಪ್ರೇಮಿಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಕಣ್ಣಾರ ನೋಡ್ಬಿಟ್ಟೆ.
ನಾವು ಯಾರನ್ನಾದ್ರೂ ಮರೆತ್ರೆ ತಿರ್ಗಾ ಅವ್ರನ್ನ ನೆನ್ಸ್ಕೊಂತೀವಿ ಅನ್ನೋ ನಂಬಿಕೆನೇ ಇಲ್ಲ. ಅಂಥದ್ರಲ್ಲಿ ಇಷ್ಟು ವರ್ಷಗಳಾದ್ರೂ ತಾನು ಪ್ರೀತಿಸಿದವನ್ ಬಂದೇ ಬರ್ತಾನೆ ಅಂತ ಅದ್ಯಾವ ನಂಬಿಕೆ ಮೇಲೆ ಉಸಿರನ್ನ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ರು. ಮನು, ಏನಪ್ಪ ಹೆಂಗಿದೆ ನೋವು? ಮನು, ಏ ಮನು, ಏನಾಯ್ತು ಇವ್ನಿಗೆ? ಯಾಕೇನು ಮಾತಾಡದೆ ಹೋಗ್ತಾ ಇದ್ದಾನೆ? ಏನಾಯ್ತು ಇವ್ನಿಗೆ? ಬಂದ್ಯಾ? ಬೆಳಗಿಂದ ಎಲ್ಲೋಗಿದ್ಯೋ? ಏಪಿ, ನಿನ್ನೆ ಕೇಳ್ತಿರೋದು ಇದಕ್ಕೆ ಹಿಂಗ ಹೋಗ್ತಿದ್ಯಾ? ಏನಾಯ್ತು ಇವ್ನಿಗೆ? ಇದ್ಯಾಕಕ್ಕ ನಿನ್ ಮಗ ಸಪ್ಕವನೆ. ನಮ್ಮ ಮನೆಯವ್ರು ಮಾತಾಡ್ಸಿದ್ರು ಮಾತೇ ಆಡ್ನಿಲ್ಲ, ಹಂಗೆ ಹೊಂಟೋಗ್ಬಿಟ್ಟ. ನನ್ಗೆ ಗೊತ್ತಿಲ್ಲ, ನನ್ ತಾವನು ಹೆಂಗ ಆಡ್ದ ಅಂತ ನೋಡ್ದಲ್ಲ. ಒತ್ತಾರಿಂದ ಏನು ಉಂಡೇ ಇಲ್ಲ. ಅವ್ನು ಉಣ್ಣ ಕೊಟ್ಟು ಬರ್ತೀನಿ. ಸರಿ. ಮನು, ಕೈ ಕಾಲು ತೊಳ್ಕೊಂಡ್ ಬಾರೋ, ಉಣ್ಣಕ್ಕೆ ಇಕ್ತೀನಿ. ಮನು, ಕೇಳಿಸ್ತೀರ? ಏಯ್ ಮನು, ಬಾಗು ತೆಗಿಯೋ. ಮನು, ತೆಗಿಯೋ ಬಾಗ್ಲು ಅಂದ್ರೆ. ಏನಾಯ್ತು? ಯಾಕೆ ಹಿಂಗ್ ಕಿಸ್ತಾ ಇದ್ಯಾ? ನೋಡವ, ಬಾಗ್ಲಾಕೊಂಬಿಟ್ಟವ್ರೆ, ತೆಗಿಯೋದೇ ಇಲ್ಲ ಅಂತವ್ನೆ. ಹೌದಾ? ಮನು, ಹಿಂಗೆಲ್ಲ ಮಾಡ್ಬಾರ್ದು, ಬಾಗ್ಲ ತೆಗಿ ಬಾ. ಅಯ್ಯಯ್ಯೋ, ನನ್ ಮಗ ಬಾಗ್ಲ ಹಾಕೊಂಡ್ಬಿಟ್ಟವನೇ ಕಣಪ್ಪ. ಯಾರಾದ್ರೂ ಬಂದ್ರೋಪ್ಪ, ತಂದಿಲ್ಲ ಆಡಿಲ್ಲ, ಬಾಗ್ಲ ಹಾಕೊಂಡ್ಬಿಟ್ಟವನೆ. ಅಯ್ಯಯ್ಯೋ, ಈ ಟೈಮಲ್ಲಿ ಬೇರೆ ಇವ್ರು ಊರ್ನಲ್ಲಿ ಇಲ್ವೇ, ಪ್ಯಾಟೆಗೆ ಹೋಗ್ಬಿಟ್ಟವ್ರೆ. ಯಾರಾದ್ರೂ ಬಂದ್ರಪ್ಪ. ಏ ಮನು, ಬಾಗ್ಲ ತೆಗಿಯೋ. ಯಾಕೆ ಕಿರ್ಸ್ತಾ ಇದ್ಯಾ? ಸುಮ್ಕಿರು. ಏನ್ ಮಾಡ್ಲಿ ನೋಡು. ಯಾಕೆ ಕಿರಿಸ್ತಿದ್ದೀರಾ? ಏನಾಯ್ತು? ಅಯ್ಯೋ, ನನ್ ಮಗ ಬಂದಾಗಿದ್ದ ಸಬ್ಗೆ ಇದ್ದ ಕಣವ. ಯಾರ್ ಏನಂದ್ರು ಏನ್ ಮಾಡಿದ್ರು ಹಿಂಗ್ ಬಾಗ್ಲ ಹಾಕೊಂಡ್ಬಿಟ್ಟವ್ರು ನೋಡು. ಇದಾಗಿದ್ದು ತೆಗಿತಾನೆ ಇಲ್ಲ. ಮನು, ಯಾಕೆ ಹಿಂಗ್ ಬಡ್ಕೊಂತ ಇದ್ದೀರಾ? ನಾನು ಸತ್ತೋಗಿದ್ದೀನ? ಅಯ್ಯೋ, ಯಾಕೆ ಇಟ್ಟು ತಕ ಬಾಗ್ಲೇ ತೆಗಿಲಿಲ್ಲ? ಯಾಕೆ ಹಿಂಗ ಆಡ್ತಿದ್ಯಾ? ಏನಾಯ್ತಾ ನಿಂಗೆ? ಏನಿಲ್ಲ ಕಣಮ್ಮ. ಸರಿ ಬಾ, ಉಣ್ಣಕ್ಕೆ ಇಕ್ತೀನಿ ಬಾ. ನಂಗೆ ಬೇಡ ಕಣಮ್ಮ. ಒತ್ತಾರೆಯಿಂದ ಏನು ತಿನ್ಲೇ ಇಲ್ಲ. ಬಾರ್ಲ ಬಾ. ಬೇಡ ಅಂತ ಹೇಳದ್ನಲ್ಲ. ಒತ್ತರೆಯಿಂದ ಏನು ತಿಂದಿಲ್ಲ ಅಂತ ಇದ್ಯಾ? ಸುಸ್ತಾಯ್ತದೆ ಕಣಪ್ಪ. ನಿಂಗೆ ಎಷ್ಟು ಇರುತ್ತೆ ಅಷ್ಟು ತಿನ್ನು ಬಾ. ಒಂದಿನ ತಿಂದಿಲ್ಲ ಅಂತಂದ್ರೆ ನಾನೇನ್ ಸತ್ತೋಗಲ್ಲ. ಯಾಕೆ ಮಾಡ್ತಿದ್ದಾನೆ? ಏಯ್ ಮನು, ಏನಾಗಿರ್ಬೋದು ಇವನ್ಗೆ? ಯಾಕೆ ಈ ತರ ಆಡ್ತಿದ್ದಾನೆ? ನಿನ್ನೆ ನಾನು ಅಷ್ಟೆಲ್ಲ ಬೈದಿದ್ದಕ್ಕೆ ಏನಾದ್ರೂ ಬೇಜಾರ್ ಮಾಡ್ಕೊಂಡಿರ್ಬೋದಾ? ಇಲ್ವಲ್ಲ, ನಾನು ಇದಕ್ಕೂ ಮುಂಚೆ ಎಷ್ಟೊಂದ್ಸಲ ಅವನಿಗೆ ಬೈದಿದ್ದೀನಿ. ಬೇಜಾರ್ ಮಾಡ್ಕೊಳ್ಳೋ ಹಾಗಿದ್ರೆ ಅವತ್ತೇ ಮಾಡ್ಕೋಬೇಕಿತ್ತು. ಈಗ ಯಾಕೆ ಇವನು ಈ ತರ ಆಡ್ತಿದ್ದಾನೆ? ಒಂದು ಅರ್ಥನೇ ಆಗ್ತಿಲ್ವಲ್ಲ. ಈ ಮನು, ಹೊರಗ್ ಬಾ. ಹೊರಗ್ ಬಾ. ಬರಲ್ಲ. ಮುಚ್ಕೊಂಡು ಹೊರಗ್ ಬಾ. ಬಾರಲಿ. ಬೇಗ ಕುತ್ಕೊಳ್ಳೋ. ತಗೋ, ತಿನ್ನು. ಓ, ನಿನ್ ಕೈಲಿ ಆಗಲ್ಲ ಅಲ್ವಾ? ನಾನೇ ತಿನ್ನಿಸ್ತೀನಿ. ನಂಗೆ ಬೇಡ. ಯಾಕೆ? ಯಾಕೆ ಬೇಡ? ನಂಗೆ ಹಶ್ವಿಲ್ಲ. ಯಾಕೆ? ನಿನಗ ಇಡೀ ದಿನ ಹಸ್ಕೊಂಡಿರೋ ಮಗ ಅಲ್ವಲ್ಲ ನೀನು? ಅದ್ಯಾಕೋ ಒಳ್ಳೆ ಹುಡುಗಿ ತರ ತಲೆ ತಗ್ಗಿಸ್ಕೊಂಡಿದ್ಯಾ? ಮಾತಾಡೋ. ಯಾಕೋ ಊಟ ತಿಂತಾ ಇಲ್ಲ? ಉಪವಾಸ ಮಾಡಿ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಾತಾಡೋ. ಬಾಯಲ್ಲಿ ಏನ್ ಗೆಣ್ಸೆಟ್ಕೊಂಡಿದ್ಯಾ? ಬಿಡ ಬಾಯ್ನ. ಹೌದು ಕಣೆ, ನಾನು ಉಪವಾಸ ಮಾಡಿ ಸಾಯ್ಬೇಕು ಅನ್ಕೊಂಡಿದೀನಿ. ಸಾಕಾ? ನಾನ್ ಬದುಕಿರೋವರೆಗೂ ನಿನಗೆ ನನ್ನ ಪ್ರೀತಿ ಅರ್ಥ ಆಗಲ್ಲ ಕಣೆ. ನನ್ ಸತ್ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ನೋಡೋಣ. ಚಿಕ್ಕ ವಯಸ್ಸಿಂದನು ನೀನಂದ್ರೆ ನನ್ ಪ್ರಾಣ ಕಣೆ. ನಾನು ಯಾವಾಗ ನಿನ್ನ ಹತ್ರ ಪ್ರೀತಿಯಿಂದ ಬಂದ್ರು ಇವನು ಯಾವ ದಾಸಯ್ಯ ಹತ್ರ ನೋಡ್ತೀಯ? ನಾನ್ ಚಂಚಂಗಳಾಗಿ ಆಡ್ತೀನಿ, ಹೌದು, ತಮಾಷೆ ಆಗಿರ್ತೀನಿ, ಅದು ನಿಜ. ಆದ್ರೆ ಯಾವತ್ತು ನಿನ್ನ ಪ್ರೀತಿಲಿ ತಮಾಷೆ ಮಾಡಿಲ್ಲ ಕಣೆ, ತಮಾಷೆ ಮಾಡಿಲ್ಲ. ನಿನಗೆ ನಾನು ಇಷ್ಟ ಇಲ್ಲ ಅಂತಂದ್ಮೇಲೆ ಯಾಕೆ ಬದುಕಿರ್ಬೇಕು? ಸಾಯ್ತೀನಿ ಬಿಡು. ಸಾಯ್ತೀನಿ ಅಂತ್ಯ ಲೋಫರ್. ಇನ್ನೊಂದ್ಸಲ ಸಾಯ್ತೀನಿ ಅಂತ್ಯ. ಇದೊಂದ್ಸಲ ಸಾಯ್ತೀನಿ ಅಂದ್ರೆ ನಾನೇ ಕೊಲೆ ಮಾಡ್ತೀನಿ.
ಸರಿ ಸರಿ ಹೊತ್ತಾಯ್ತು, ಹೊರಡು. ಬೆಳಿಗ್ಗೆ ಸಿಗ್ತೀನಿ. ಬರ್ಲೇನು ಸುಂದ್ರ? ಈ ಪ್ರೀತಿ ಒಂಥರ ಕಚಗುಳಿ, ಆ ಸೂರ್ಯ ತಾಕಲು ಚಳಿ ಚಳಿ. ಈ ಪ್ರೀತಿ ಒಂಥರ ಏನ್ಲ ಅಪ್ಪಿ, ಎಲ್ಗೋ ಹೊಂಟಿದ್ಯಾ? ಎಲ್ಲೂ ಇಲ್ಲ ಬಿಡಮ್ಮ. ಏಯ್, ಶಾಂತಕ್ಕ ಗಿಣ್ ಕೊಡ್ತೀನಿ ಇಂದವಳೆ, ಹೋಗ್ ತಗೊಂಬಂದ್ಬಿಡು. ಅಮ್ಮ, ಬೆಳಗ್ಗೆ ಒಳ್ಳೆ ಮೂಡಲಿದ್ದೀನಿ, ಸುಮ್ಮನೆ ತಿಕ್ಲಿಸ್ಬೇಡ ನನ್ಗೆ ಇವಾಗ. ಅಯ್ಯ ಪಾಪ, ಭಾನುಗೆ ಗಿಣ್ಣು ಅಂದ್ರೆ ಪ್ರಾಣ. ಇಲ್ಲೇ ಹತ್ರ ಅಲ್ವೇನೋ, ಹೋಗ್ ತಗೊಂಬಂದ್ಬಿಡು. ಆಮೇಲೆ ನಿಂಗೇನು ಕೆಲಸ ಹೇಳಲ್ಲಪ್ಪ. ಸರಿ, ಆಯ್ತಾಯ್ತು, ತರ್ತೀನಿ ಬಿಡು. ಯಪ್ಪ, ಇಷ್ಟು ಕೆಲಸ ಮಾಡಕ್ಕೆ ಏನ್ ಪೋಸ್ ಕೊಡ್ತಾನೋ. ಓ, ಏನಪ್ಪ ಮೈದ? ಏನೋ ಎಲ್ಗೊಂಟೆ ಗಾಡಿಯಲ್ಲಿ? ಗಾಡಿ ಕೆಟ್ಟೋಗೋಯ್ತು. ಮೋಸ್ಟ್ಲಿ ಮಳೆ ಬಂದು ಇಂಜನ್ ಸೀಜ್ ಆಗಿರ್ಬೇಕು. ಸರಿ ಸರಿ, ನಾನು ಬರ್ತೀನಿ ಬಿಡು. ಹಲೋ, ತಡಿ, ಸ್ವಲ್ಪ ಕೆಲಸ ಆಯ್ತು, ನಡಿ. ಯಾಕಪ್ಪ? ಇಲ್ಲೇ ನಡಿಯೋ ಹೇಳ್ತೀನಿ. ಆಗಲ್ಲ ಗುರು, ನಡಿಯೋ ಹೇಳ್ತೀನಿ. ಯಾರಿದು ದೊಡ್ಡ ಮನ್ಸು? ಪ್ರೇಮ್ ಅಂತ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲಿ ಕೂತ್ಕೊಳ್ರಿ. ಬಂದಿದ್ದೀಶಾ? ಅದೇ ನಮ್ಮ ಅವಂಗೆ ಶಾಂತಕ ಗಿಣ್ಣಾಲ್ ಕೊಡ್ತೀನಿ ಅಂದ್ರಂತೆ, ತಗೊಂಡೋಗುವ ಅಂತ ಬಂದೆ. ಸರಿ 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 ಎಲ್ಲ ಕಾಣ್ತಾನೆ ಇಲ್ಲ ಶಾಂತಕ. ಬತ್ತಾಳೆ ಇಲ್ಲೇ ಬರಕೋಳೆ ಬತ್ತಾಳೆ. ನಿಜವಾಗ್ಲೂ ಮಾಧವ? ಮಾಧವಣ್ಣ ಫಸ್ಟೇ ಹೇಳ್ತಿದ್ರೆ ಏನ್ ಅಲ್ಲೇ ಹೋಗ್ಬಿಡ್ತಾ ಇದ್ದ? ಬಂದು ನೋಡು. ಮತ್ತೆ ಇನ್ನೇನ್ ಸಮಾಚಾರ? ಓ ಮನು, ಹುಷಾರಾಗಿದ್ಯೇನಪ್ಪ? ಪರವಾಗಿಲ್ಲ ಕಣಕ. ನೀ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮ ಅವಂಗ ಹೇಳು ಇಷ್ಟ ಸಿಕ್ಕಿದ್ದು ಅಂತ. ಓ ಸರಿ ಕಣಕ, ಬರ್ಲೇ? ನೋಡು ಹೋಗು ಸುಮ್ನೆ. ಬಾ ಮಗ, ನಮ್ ಕೆಲ್ಸ ಆಯ್ತು. ಅಂತ ಗೊತ್ತಾಗಲಿಲ್ಲ. ಏನಪ್ಪ ನಿಜವಾಗ್ಲೂ ಬಿಡಿಸ್ಬರಕ್ ಹೋಗಿದ್ರ? ಮೂಕನಪ್ಪ, ಸುಸ್ತಾಗೋಯ್ತು ನಂಗೆ ಒಳತಗೆ. ಡೈರೆಕ್ಟ್ ಮಾತಾಡ್ತಾಳೆ. ಇರಪ್ಪ, ಯಜಮಾನ್ರಿದ್ರಲ್ಲ, ಈ ವಯಸ್ಸಲ್ಲಿ ಅವನ್ನ ಕೇಳಕ್ಕಾಯ್ತದ? ಒಳ್ಳೆ ಆಗಲ್ಲ, ಬಾರ ಹೋಗೋಣ. ಒಂಚೂರು ಫೋರ್ಸ್ ಮಾಡ್ಬೇಕಾಗಿತ್ತು. ಸುಮಾರು ಸತಿ ಹೇಳುವನಿ, ಕೇಳಕ್ಕೆ ಇಲ್ಲ. ಹೆಣ್ಣು ಮಗಳಾಗಿ ಎಷ್ಟು ಫೋರ್ಸ್ ಮಾಡಕ್ ಆಗ್ತದೆ? ಈ ಅಮ್ಮ ಕೇಳ್ತಾವಳೆ, ಹೇಳ್ತಾ ಇಲ್ಲ. ಏನ್ಕಿತ ಹೇಳಿದ್ರು ರಾಗಿ ಮುಟ್ಟೆ ಓದ್ಕೋಕಾಗಿಲ್ಲ, ನೀನೇ ಹೋಗು ಅನ್ನೋದು. ಅಂದ್ರೆ ಇಷ್ಟೊತ್ತವರೆಗೂ ಮಾತಾಡಿದ್ದು ರಾಗಿ ಬರ್ಬೇಕು ಅಂತನಾ? ನಮಸ್ಕಾರ ಕಣಕ. ಅಯ್ಯೋ, ನಾನ್ ಏನೇನು ಅನ್ಕೊಳಲ್ಲ, ಏನು ವರ್ಕೌಟ್ ಆಗ್ಲಿಲ್ಲ. ಅಲ್ಲ, ಜೂನ್ ಯಾಕೆ ಹಿಂಗ್ ಕೇಳ್ದ? ಅಮ್ಮ, ನಾನು ಬರ್ತೀನಿ. ಎಲ್ಲಿಗೆ? ಮನೆಗೆ ಹೊಡ್ತೀನಿ. ಅಯ್ಯೋ, ಇಲ್ಲೇ ಇರೋ ಅಮ್ಮ, ಕೆಲಸ ಇದೆ. ಪ್ಲೀಸ್ ಅಮ್ಮ. ಅವ್ನು ನೋಡಿ ಎಲ್ಲ ಹೋಗ್ತಾ ಕೇರಿಲಾಕ್ಲಾ, ಈ ಕಡೆ ನಾಲ್ಕು ಹಾಕ್ಲಾ, ಅವರೆಲ್ಲ ಬಂದು ಕೂತ್ಕೊಳ್ಳೋಣ. ಬಾ ಬಾ ಬಾ. ಎಲ್ಲಿ ಹೋದ ಇವನು? ಸಖತ್ ಕಾಣ್ತಾ ಇದೆಯಾ ಕಣೆ? ಹೊಗಳಿದ್ ಸಾಕು. ಏನ್ ಸಾಹೇಬ್ರು ಕಾಣ್ಲೇ ಇಲ್ವಲ್ಲ? ನಂಗೆ ಚೆನ್ನಾಗ್ ಗೊತ್ತು ಕಣೆ, ನಾನ್ ಬಂದಿಲ್ಲ ಅಂದ್ರೆ ನೀ ನನ್ನ ಹುಡ್ಕೊಂಡು ಬಂದೇ ಬರ್ತೀಯ ಅಂತ. ಅಷ್ಟೊಂದು ಕಾನ್ಫಿಡೆಂಟಾ? ನಮ್ ಬೇಗಂ ಬಗ್ಗೆ ನಮಗ್ ಗೊತ್ತಿಲ್ವಾ? ಸರಿ, ಅದರ್ಲಿ, ನಡಿ ಹೋಗೋಣ. ಎಲ್ಲಿಗೆ? ನಿನ್ಗೊಂದು ಇಂಪಾರ್ಟೆಂಟ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಯಾರಾದ್ರೂ ನೋಡಿದ್ರೆ ಅಷ್ಟೇ. ನಾನ್ ಬರಲ್ಲಪ್ಪ. ಈಗೇನ್ ಬರ್ತೀಯಾ, ಬರಲ್ವಾ? ಅಪ್ಪ ಬರ್ತೀನಿ, ನಡಿ.
ಬಾ. ಓ ಮಾಜಿ MLA ಸಾಹೇಬ್ರು ಬಂದ್ರಲ್ಲಪ್ಪ. ಹಾ ಬರ್ಬೇಕು ಬರ್ಬೇಕು. ನಮಸ್ತೆ ಗೌಡ್ರೆ. ನಮಸ್ಕಾರ. ಏಯ್ ಒಂದ್ ಮುಟ್ಟ ಬರಲಿ. ದೂದ್ಲಿಕ್ಕೆ ನಮಸ್ಕಾರ. 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 ಚೆನ್ನಾಗಿರೋಣ. ನಮಸ್ಕಾರ. ಚೆನ್ನಾಗಿದ್ರಾ? ಅಣ್ಣ ಅದಕ್ಕೆ ಬರ್ಲಿಲ್ವಾ? ಇಲ್ಲ ಕಣ, ಅದಕ್ಕೆ ಏನೋ ಕೆಲಸ. ಹೌದಾ, ಸರಿ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸರಿ ಇಲ್ಲ ಸ್ವಲ್ಪ. ಗೌಡ್ರೆ ಇದು ನಿಮ್ಗೆ. ಇರ್ಲಿ ಇರ್ಲಿ. ಬಂದ್ರು. ನೀಯತ್ತೆ ಇಲ್ದಿರೋ ನಾಯಿಗಳು ಇಷ್ಟೊತ್ತವರೆಗೂ ನನ್ ಜೊತೆ ಇದ್ಬಿಟ್ಟು ಈಗ ಅವನ್ ಕಾಲ ಆಗ್ತಾ ಬಿದ್ದಿದ್ದಾರೆ. ಸರಿ ಕೂತ್ಕೋ. ಈ ಬಾಕ್ಸ್ ಅಲ್ಲಿ ಮೈ ಫೇವರೇಟ್. ಜಮಾಯಿಸು. ತುಂಬಾ ಚೆನ್ನಾಗಿದೆ ಕಣೋ. ನೀನ್ ತಿಂದ್ಯಾ? ನಾನು ಆಮೇಲೆ ತಿಂತೀನಿ, ನೀನ್ ತಿನ್ನೋ. ಏನಪ್ಪಾಜಿ? ಯಾಕಪ್ಪ ಕಣ್ಣಿಗೆ ಕಾಣಿಸೋದಿಲ್ಲ ಅಪ್ಪಾಜಿ? ಅಧಿಕಾರ ಕೈಯಲ್ಲಿ ಇದೆಯಲ್ಲ, ನಾವೆಲ್ಲ ಎಲ್ಲಿ ಕಾಣಿಸ್ತೀವಿ ಬಿಡಿ. ಮತ್ತೆ ಹೆಂಗಿದ್ದೀರಾ? ಇದೀವಿ. ನಾವು ಸೋತಿರೋದಷ್ಟೇ, ರಾಜಕೀಯದಲ್ಲಿ ಇನ್ನೂ ಸತ್ತಿಲ್ಲ ಅಂತ ಮಾತಾಡ್ತಾ ಆಡ್ತೀರಾ ಅಪ್ಪಾಜಿ? ಕೊಡ್ಲಾ ಇಲ್ಲಿ. ಮನು, ಒಂದ್ ಮಾತ್ ಕೇಳು. ಅಕಸ್ಮಾತ್ ನಮ್ಮ ಅಪ್ಪ ಅಮ್ಮ ನಮ್ ಮದ್ವೆಗೆ ಏನಾದ್ರೂ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗತ್ತೆ? PT ಉಷಾ ತರ ಓಡಾಗೋದು ಅಷ್ಟೇ. ಮನು, ಸೀರಿಯಸ್ ಆಗಿ ಹೇಳು. ನೋಡೆ, ನಿಮ್ಮಪ್ಪನ್ಗೂ ನಮ್ಮಪ್ಪನ್ಗೂ ಇರೋ ಫ್ರೆಂಡ್ಶಿಪ್ಗೆ ನಾನೇನಾದ್ರೂ ನಿಮ್ಮಪ್ಪನ ಹತ್ರ ಬಂದ್ ಕೇಳಿದ್ರೆ ನಿನ್ನಷ್ಟೇ ಅಲ್ಲ, ಇಡೀ ನಿಮ್ ಕಾಂದಾನ ಹಂಗೆ ಬಾರ್ದ್ ಕೊಟ್ಬಿಡ್ತಾರೆ. ಕೊಟ್ಬಿಡ್ತಾರೆ, ಬಂದ್ಬಿಡು. ಅಷ್ಟೇ. ಅದು ಅಲ್ಲದೆ ಇವತ್ತು ರಂಜಾನ್ ಬೇರೆ. ರಂಜಾನ್ ಟೈಮಲ್ಲಿ ನೀವುಗಳು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ನಿಮ್ಮಪ್ಪನ ಹತ್ರನೇ ಬಂದು ನಿನ್ನೇ ಕೊಡಿ ಅಂತ ಕೇಳ್ತೀನಿ, ಕೊಟ್ಬಿಡ್ತಾರೆ. ನಿಜನಾ? ಬೇಕಾ? ಬಾನು, ಇವತ್ತಿಂದ ನೀನು ಸತ್ತೋದಕ್ಕಲ್ಲ, ಊರ್ ಗೌಡಕ್ಕಲ್ಲ, ನೀನ್ ಸವಾಸ ಮಾಡಿದ್ದಕ್ಕೆ ಮೀಸದೆ ಇದ್ದಕ್ಕಲ್ಲ. ಹೊರಗೆಲು ಆಮೆ ಬಾನು 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 ಮೋಸ ಮಾಡಬೇಡ ಬಾನು, ಎದ್ದೇಳು ಬಾನು. ಬಾನು, ನಾನೊಬ್ಬನೇ ಬಿಟ್ಟು ಹೋಗ್ಬೇಡ ಬಾನು. ಬಾನು ಬಾನು, ನೀನಿಲ್ದಿರ ನಾನು ಬದುಕಿರಲ್ಲ ಆ ಕಡೆ. ಬಾನು ಬಾನು
ಬಾನು ಮನು ಮನು ಏನ್ ಮಾಡ್ತಿದ್ಯಾ ನೀನು? ಬಿಡು ಮನು, ನಿನಗೇನು ಹೊಚ್ಚಿಗೆ ಚಿಡ್ತಿದ್ಯಾ? ಬಿಡು, ಏನು ಮಾಡ್ಕೊಳ್ತಿದ್ಯಾ? ನಿನಗೆ ಹೊಚ್ಚಿಡ್ತಿದ್ಯಾ? ಯಾಕೋ ಮನು? ನೆನ್ಸ್ಕೊಳಕ್ಕೂ ಆಗಲ್ಲ ಬಾನು. ನೀನ್ ಬಿಟ್ಟು ನಾನು ಎಲ್ಲ ಹೋಗ್ತೀನಿ, ಎಲ್ಲ ಹೋಗ್ತೀನಿ. ಇನ್ನೊಂದ್ಸಲ ಹಾಗೆಲ್ಲ ಮಾಡ್ಕೋಬೇಡ ಆಯ್ತಾ? ಮನು ಬೇಕಾ? ಅಮ್ಮ ಏನಮ್ಮ? ನೀನ್ ಕೋಣೆಗೆ ಹೋಗು. ಅಮ್ಮ ಊರಲ್ಲಿ ಏನು ನೀನು? ನಿನ್ಗೆ ಯಾಕಿದಲ್ಲ? ಹೋಗೋ ಒಳಗೆ. ಈಗ ನಾನು ಏನ್ ಕೇಳ್ದೆ ಅಂತ? ಏನ್ ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ. ಏನ್ ಮಂಜಣ್ಣ, ಮಜನು ಈ ಕಡೆ ಬಂದ್ಬಿಟ್ಟವನೆ. ಲೈನಲ್ಲಿ ನೋಡಿದ್ರೆ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊಂಟ್ಲು. ಏನೋ ಹೇಳ್ತಾ ಇದ್ಯೋ? ಬಿಡುಗರು, ನಿನ್ ದಾರ ಪಾಲ ನನ್ನ ಹತ್ರ ತೋರಿಸ್ಬೇಡ. ಲೈಲಾ ಅಂತ ಹಿಂದೆ ಹೋಗ್ತಾ ಇದ್ದೆ, ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊಂಟ್ಲು. ಫಸ್ಟ್ ಹೋಗೋಣ ಹುಡ್ಕು. ನಿಂದೊಂದ್ ಲವ್, ಅದಕ್ಕೊಂದ್ ಸ್ಟೋರಿ. ಅಸ್ಮಾ, ಬಾರುಣ ಅವ್ರ ಅಪ್ಪ ಅಮ್ಮ ರಾತ್ರಿ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೀನು ಯಾವಾಗ್ಲೂ ಔಷಧ ತರ ಇರ್ತಾ ಇದ್ದು. ಪ್ಲೀಸ್ ಏನಿದೆ ಅಂತ ಹೇಳು. ಪ್ಲೀಸ್ ಮನು, ಕೈ ಬಿಡು. ಪ್ಲೀಸ್ ಮನು, ಕೈ ಬಿಡು. ಎಲ್ರು ಇಲ್ಲ ಇದ್ದಾರೆ, ಕೈ ಬಿಡು ಮನು ಪ್ಲೀಸ್. ಎಲ್ರು ನೋಡ್ತಾ ಇದಾರೆ ಮನು, ಬಿಡು ಕೈ ಪ್ಲೀಸ್. ಬಿಡು ಮನು, ಕೈ ಬಿಡು ಪ್ಲೀಸ್. ಮನು, ಕೈ ಅಣ್ಣ ನನಗೆ ಗೊತ್ತಿಲ್ಲ ಹುಡುಗಿ ಅಣ್ಣ, ಅವ್ರನ್ನ ಬೇಕಾದ್ರೆ ಕೇಳಿ ಅಣ್ಣ. ಒಂದೇ ನಿಮಿಷ ಮಾತಾಡ್ಬೇಕಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಒಂದೇ ನಿಮಿಷ ಮಾತಾಡ್ತೀನಿ. ನೋಡಿದ್ದೀರಲ್ಲ, ಓ ನಮ್ದು ಶಂಕರನಿಗೆ ಮಗ ಅಲ್ಲ ನೀವು? ಹೌದಣ್ಣ. ತಮಾಚಿಗ್ರ ಇದಾರ್. ಬಾಬಾನು ಏನೋ ಮನು ಇದೆಲ್ಲ? ಏನಾಯ್ತು ಊರಲ್ಲಿ? ನಮ್ಮಪ್ಪ ಅಮ್ಮ ಅರ್ಧರಾತ್ರಿ ನನ್ನ ಕರ್ಕೊಂಡ್ ಬಂದ್ಬಿಟ್ರು. ನಿನ್ ಹತ್ರ ಮಾತಾಡೋದಕ್ಕೂ ಫೋನ್ ಕೊಡ್ತಿಲ್ಲ. ನಿಮ್ ಮನೆಯವ್ರ ಹೆಸರು ಹೇಳಿದ್ರೆ ಕೆಂಡ ಕಾಡ್ತಿದ್ದಾರೆ. ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಮನು. ನಾವೆಲ್ಲರೂ ದೂರ ಹೊಟ್ಟೋಗೋಣ. ಇಲ್ಲಿರೋದ್ ಬೇಡ ಮನು. ನಮ್ಮ ಹುಡುಗಿನ ತಪ್ಕೊಂಡು ನಿಂತಿದ್ದಾನೆ. ಅದೇ ಶೇಖರ ಗೌಡ ಆಗಿದ್ದಾನಲ್ಲ, ಅವ್ರ ಮಗ ಬೈ. ಗುಲಾರೆ ನಮ್ಮವ್ರನ್ನೆಲ್ಲ ಇವತ್ತು ಅವನ್ನ ಕತ್ತರಿಸ್ತೀನಿ.
छोड़ो मुझे मनु मनु ತುಂಬಾ ನೋವಾಗ್ತಿದ್ಯಾ ಮನು? ನಾ ಕೊಪ್ಪಗೆ ಒಂದು ಕೊಡಿ ಅಣ್ಣ. ತೊಗೊಳಮ್ಮ, ಇಟ್ಕೋ. ಯಾರಿಗ್ರಿ ಅದು ಟಿಕೆಟ್ ಟಿಕೆಟ್ ಟಿಕೆಟ್? ಯಾರಿಗೆ ಅದು ನಿದ್ದೆ ಮಾಡ್ತಾ ಇರೋದು? ಟಿಕೆಟ್ ತಗೊಂಡೋ ಟೈಮಲ್ಲಿ ನಿದ್ದೆ ಮಾಡ್ಬಿಡ್ತಾರೆ. ಹೇಳ್ರಿ ಮೇಲೆ ಎಲ್ಗೋಗ್ಬೇಕು? ಬೇಗ 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 ರೀ, ಬೇಗ. ಎಲ್ಲಿಗ್ರಿ? ಟಿಕೆಟ್ ತಗೊಳ್ಳಿ. ಅಣ್ಣ ಅದು ನಮ್ಮ ಹತ್ರ, ಅಣ್ಣ ನಮ್ಮ ಹತ್ರ ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಇದನ್ನ ಇಟ್ಕೊಂಡು ಈ ಬಸ್ ಎಲ್ಲಿವರೆಗೂ ಹೋಗುತ್ತೋ ದಯವಿಟ್ಟು ನಮ್ಮನ್ನ ಅಲ್ಲಿವರೆಗೂ ಬಿಟ್ಬಿಡಿ. ಡ್ರೈವರ್ ಅಣ್ಣ, ಮನೋರು ಬರ್ತಿದ್ದಾರೆ. ಸರಿ ಬಾ 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 ಬಾ. ಬಾನು ಬಾನು, ಏನಾಯ್ತು ಬಾನು? ಬಾನು ಬಾನು, ಎದಳು ಬಾನು, ಎದಳು ಬಾನು. ಬಾಬನು ಹೋಗೋಣ, ಬಾಬನು. ನೀರ, ಅಯ್ಯೋ. ಬೇಗ ಬೇಗ ರಾಣಿ ರಾಣಿ ಹೊಟ್ಟೆಲೇ ಇಲ್ಲ, ಬಂದೇ ಇಲ್ಲ. ಎಲ್ಲ ಇಲ್ಲೇ ಉಂಟು.
ಸರಿ ಬಾ ಹೋಗೋಣ. ಕತ್ಲು ಭಯ ಆಗ್ತಿದೆ. ಇವಾಗ ನಾವ್ ಎಲ್ಲಿಗೆ ಹೋಗ್ತಿದ್ವಿ? ಸಿಂಹದ ಗುಹೆಗೆ. ಸಿಂಹದ ಗುಹೆಗೆ? ನನ್ಗೆ ಗೊತ್ತಿರೋ ನಮ್ ಸಹಾಯ ಮಾಡೇ ಮಾಡ್ತಾರೆ. ಯಾವುದೇ ಭಯ ಇಲ್ಲ. ಹೋಗೋಣ. ಇದು ನಿಮ್ಮ ಕತೆ. ಮುಂದೆ ಏನ್ ಮಾಡಬೇಕು ಅಂತಿದ್ದೀರಾ? ಮದುವೆಗೆ ಮಾಡಿಸ್ಬೇಕಾ? ಹಂಗಲ್ಲಪ್ಪ, ನೀನ್ ಹಿಂದೂ, ಅವಮ್ಮ ಮುಸ್ಲಿಂ, ಮದುವೆ ಯಾವ ತರ ಅಂತ. ಹಿಂದೂಗಳ ತರನಾ ಮುಸ್ಲಿಮ್ಸ್ ತರನಾ ಅಂತ ಕೇಳಿದೆ ಅಷ್ಟೇ. ಅವೆಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಅಲ್ವೇಣ. ನೀವ್ ಹೆಂಗ್ ಮಾಡಿಸಿದ್ರು ಸರಿಯಣ. ಸಬ್ಬಾಷ್ ಮಗನೆ, ಅಪ್ಪನ್ ಗುಟ್ಟಿದ್ ಮಾತು ಹೇಳಿದೆ. ಬುದ್ಧಿವಂತ ಹಾಕೋಣ ನೀನು, ಬುದ್ಧಿವಂತ. ಹೋಗಿ ಎರಡು ಹಾರ ತುಂಬೋಗ, ಹೋಗ. ವೆರಿ ಗುಡ್. ನೋಡು, ನಮ್ ಜನ ಇದಾರಲ್ಲ, ಅವ್ರು ಹೆಂಗ್ ಗೊತ್ತಾ? ನೀನ್ ದೇವಸ್ಥಾನಕ್ಕೆ ಹೋಗು, ನಿನ್ನ ಹಿಂದೂ ಅಂತಾರೆ. ಮಸೀದಿಗೆ ಹೋಗು, ಮುಸಲ್ಮಾನ್ ಅಂತಾರೆ. ಅದೇ ನೀನ್ ಚರ್ಚ್ ಹೋಗು, ಕ್ರಿಶ್ಚಿಯನ್ ಅಂದ್ಬಿಡ್ತಾರೆ. ನಾವು ಪೂಜೆ ಮಾಡೋ ಜಾಗದಿಂದ ನೀವ್ ಯಾವ ತರ ಜಾತಿ ಧರ್ಮ ಅಂತ ಡಿಸೈಡ್ ಮಾಡಕ್ಕಾಗತ್ತಾ? ಅಲ್ಲ, ಹುಟ್ಟಿದ ಮಗು ಅಂಡ ಮೇಲೆ ಸೀಲ್ ಹಾಕೊಂಡ್ ಬಂದಿರ್ತಾ ನಾನು ಇದೇ ಜಾತಿಯವನು ಅಂತ. ಇಲ್ಲ ತಾನೆ? ಎಲ್ಲ ನಮ್ಮ ಅನುಕೂಲಕ್ಕೆ ಹೆಂಗ್ ಬೇಕಾಗ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅದಕ್ಕೇನ್ ತಲೆ ಕೆಡ್ಸ್ಕೋಬೇಡಿ. ಕೊಡ, ಒಂದೇ ಮನ್ಸಿಂದ ತಗೋ ತಗೋ. ಆರ ಬದಲಾಯಿಸ್ಕೊಳ್ಳಿ. ನಾನಿದ್ದೀನಿ, ಎದ್ರಕೋಬೇಡಿ. ಒಳ್ಳೇದಾಗ್ಲಿ. ಏನ್ ಗೊತ್ತಾ, ನೀವೇನು ಭಯ ಪಡ್ಬೇಕಾಗಿಲ್ಲ. ಇದು ಸಿಂಹದ ಗುಹೆ ಇದ್ದಂಗೆ. ಇಲ್ಲಿ ನನ್ನ ಆರ್ಡರ್ ಇಲ್ದೆ ಯಾರು ಒಳಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಪ್ರೀತಿ ಮಾಡಿ ಎಲ್ರನ್ನೂ ಬಿಟ್ಟು ಬಂದಿದ್ದೀರಾ. 4 ಜನ ನೋಡಿ ಸಬ್ಬಾಷ್ ಅನ್ಬೇಕು. ಆತರ ಒಳ್ಳೆ ಜೀವನ ಮಾಡ್ಬೇಕು, ಆಯ್ತಾ? ಆಶೀರ್ವಾದ ಮಾಡಿ. ಇವೆಲ್ಲ ಮಾಡಬಾರ್ದು. ಇಷ್ಟೆಲ್ಲ ಮಾಡಿದೀರಾ, ನಮ್ ಪಾಲಕ್ ನೀವೇ ದೇವರಲ್ವಾ? ಮೊದಲು ನಾವು ಮನುಷ್ಯರಾಗಿ ಬಾಳಿದ್ರೆ ಅಷ್ಟೇ ಸಾಕು. ನೋಡು, ನಮ್ ಜೀವನ ಹಿಂಗೇ ಇರ್ಬೇಕು, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟಿರೋ ಗುರುಗಳು ದೇವ್ರು ಒಬ್ರು ಇದಾರೆ. ಅವ್ರನ್ನೇ ನಾನು ನಂಬೋದು. ತೋರಿಸ್ತೀನಿ. ಲೈ ತೊಂಬರ ಕೊಡು. ಇವ್ರೆ ನಮ್ಮ ದೇವ್ರು, ಗುರುಗಳು ಎಲ್ಲ. ಬಂಗಾರದ ಮನುಷ್ಯ ಮುತ್ತುರಾಜ್. ಇಟ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಬೇಕಾಗತ್ತೆ. ವೆರಿ ಗುಡ್. ಲೈ ಇವಳೆ, ಆ ಬೀಗದ ಕೈ ತುಂಬ ಹೋಗು. ಹೋಗು. ಕಿತ್ಲು ಮನೆ ಬೀಗ ಕೊಡ್ತೀನಿ. ಜಾಗ ಚೆನ್ನಾಗಿದೆ, ನೀವಿಬ್ರು ಅಲ್ಲೇ ಸಂಸಾರ ಮಾಡಬಹುದು. ಓಕೆನಾ? ಅಲ್ಲೇ ನಿನ್ ತೋಟದಲ್ಲಿ ಕೆಲಸ ಮಾಡು. ಮಿಕ್ಕಿದ್ದು ಏನ್ ನಿಮ್ ಸಂಸಾರಕ್ಕೆ ಸರಬರಾಜು ಬೇಕು ಎಲ್ಲಾನು ನನ್ನ ಹೆಂಡತಿ ತಲುಪಿಸ್ತಾಳೆ. ಓಕೆನಾ? ಹೋಗಿ ಆರಾಮಾಗಿ ಹೋಗಿ. ಹೋದ್ ಬನ್ನಿ. ನಮಸ್ಕಾರ. ಏನ್ ಮಾಡ್ತಿದ್ದಾರೆ ನಮ್ಮ ಬಾನು? ಯಾಕಮ್ಮ ಸಪ್ಕಿದ್ಯಾ? ಇಲ್ವಲ್ಲ. ಲೇ ಬಂಗಾರಿ, ನನ್ನ ಹತ್ರ ಹೇಳಕ್ ನಾಚಿಕೆನಾ? ಅದೇನ್ ಹೇಳಮ್ಮ. ಅದೇನಂತ ಹೇಳ್ಬಿಟ. ನನ್ಗೆ ಮಟನ್ ತಿನ್ಬೇಕು ಅನಿಸ್ತದೆ
ಒಂದ್ ನಿಮಿಷ ಇರು, ಬರ್ತೀನಿ ಆಯ್ತಾ? ತೋಳ ನಿಂದಾಯ್ತು ಅಣ್ಣ ಮೋಟೋ ಕೊಡ, ನಮ್ಮ ಹಸುಗೆ ಓರಿ ಬಿಡಲ್ಲ ಅಂದಣ್ಣ. ಏನೋ ನಮ್ಮ ಹಸುಗಳಿಗೆ ಓರಿ ಬಿಡಿಸಲ್ಲ ಅನ್ನ ಅವ್ರ ಅವನ್ ತವರ ಮನೆಯಿಂದ ಕೊಟ್ಟಿದಲ್ವೇನೋ ಅದು. ಅಯ್ಯೋ ಅದಕ್ಕೆ ಸ್ವಲ್ಪ ವಯಸ್ಸಾಗದೆ. ಒಳ್ಳೆ ಓರಿ. ಓಕೆ ನಾನ್ ಮಾತಾಡ್ತೀನಿ ಅಣ್ಣ ಹಾ ಅದು ಏನದು? ಒಂದ್ 200 ರೂಪಾಯಿ ಬೇಕಾಗಿತ್ತು. 200 ರೂಪಾಯಿ? ಲೇ ಕತ್ಲೆ ಆಗದೆ ಎಣ್ಣೆ ಗಿಣ್ಣೆ ಹೊಡೆ ಅಭ್ಯಾಸ ಇದೆಯೇನೋ? ಅದೆಲ್ಲ ಏನಿಲ್ಲ ಮತ್ತೆ ಅಣ್ಣ. ಅದು ನನ್ನ ಹೆಂಡತಿ ಯಾವತ್ತೂ ಏನು ಕೇಳ್ದವಳಲ್ಲ, ಮಟನ್ ತಿನ್ಬೇಕು ಅಂದ್ಲು. ಅದಕ್ಕೆ ಲೇ ನೀವ್ ಹೋಗ್ರ ಆಮೇಲೆ ಮಾತಾಡ್ತೀನಿ. ಹೋಗ್ರ ನಾಳೆ ಬಂದ್ರು ಪೇಮೆಂಟ್ಗೆ. ಲೇ ಬರ ಅಣ್ಣ ತಗೋ 500 ರೂಪಾಯಿ. ಮಟನ್ ಅಂಗಡಿಗೆ ಹೋಗಿ 2 kg ಎಳೆ ಮಟನ್ ನೋಡ್ಸ್ಕೊ ಬಾ. ಹೋಗು. ಆಯ್ತಾನ. ಸರಿ ಓಡು. ಲೇ ಎಳೆದಿರ್ಬೇಕು. ಆಯ್ತಾನ. ತಗೋಪ್ಪ. ನೀನ್ ಹೆಂಡತಿನ ಹೊರಗಡೆ ಕರ್ಕೊಂಡೋಗಿ ಎಲ್ಲಾ ಕಡೆ ಸುತ್ಸಿ ಅವಳೇನು ಕೇಳ್ತಾಳು ಎಲ್ಲ ಕೊಡ್ಸು. ಆಯ್ತಾ? ಹೋಗಿ ಎಂಜಾಯ್ ಮಾಡು. ರಾತ್ರಿ ಊಟಕ್ಕೆ ಇಲ್ಲ ಬರ್ಬೇಕು. ಬಾಯ್ಲೆ ನನ್ ಮೋಟರ್ ಬೈಕ್ ಇದೆ, ಎತ್ಕೊಂಡೋಗಿ ಎಂಜಾಯ್ ಮಾಡು. ಸರಿ ಅಣ್ಣ. ಹೋಗು. ಹುಡುಗ ಹೆಂಡತಿನ ತುಂಬಾ ಪ್ರೀತಿಸ್ತಾನೆ. ಚೆನ್ನಾಗಿರ್ಬೇಕಷ್ಟೇ. ಹಂಗಲ್ಲ ಹೇಳಂಗಿಲ್ಲ. ನೋಡು ನನ್ ಹುಡುಗ ಎಷ್ಟು ಚೆನ್ನಾಗಿ ತಿಂತವನೆ. ನೀನು ತಿನ್ಬೇಕಷ್ಟೇ. ಓಕೆ ಆರಾಮಾಗಿ ತಿನ್ನು. ನೀನ್ ಟೆನ್ಷನ್ ಮಾಡ್ಕೊಳಕ್ಕೆ ಏನಿಲ್ಲ. ನೀನ್ ಹೆಂಡತಿಗೆ ಏನೂ ಆಗಿಲ್ಲ. ನೀರು ಕುಡಿ. ತಿನ್ನು, ಆರಾಮಾಗಿ ತಿನ್ನು. ಕ್ಯಾಜೆ, ಇಡೀ ನಮ್ಮ ವಂಶದಲ್ಲೇ ಇಂಥ ತಪ್ಪು ಯಾರು ಮಾಡಿಲ್ಲ. ನಿಮ್ದು ಮಗಳು ಮಾಡಿದ ತಪ್ಪಿಗೆ ನಮ್ದು ಮರ್ಯಾದೆಗೆ ಹೋಗ್ತಿದೆ. ನಮ್ದು ಬಾನುಗೆ ಏನು ತಪ್ಪಿಲ್ಲ, ಏನೋ ಅವನೇ ಮಾಡಿರೋದು. ಬಡಲು ಬಾತಾರೆ ಸುನಿ. ನಾಷ್ಟ ಏನ್ ಮಾಡಿದಮ್ಮ? ಚಿತ್ರಾನ್ನ ಮಾಡಿದ್ದೀನಮ್ಮ. ಬಾನು, ಅಯ್ಯೋ ದೇವ್ರೆ, ಬಾನು ಏನಾಯ್ತಮ್ಮ? ಬಾನು ಎದ್ದೇಳಮ್ಮ. ಅಯ್ಯೋ ಬಾನು ಎದ್ದೇಳಮ್ಮ. ಏನ್ರಿ ಇಲ್ಲಿ ಬರ್ತೀರಾ? ಏನೋ ಈ ಹುಡುಗಿ ಕುಸಿದ್ ಬಿದ್ದೋದ್ಲು. ಬೇಗ ಬನ್ನಿ. ಏನಾಯ್ತು? ನನ್ನ ಜೊತೆ ಮಾತಾಡ್ತಿದ್ವಿ, ಇದಕ್ಕಿದ್ದಾಗೆ ಕುಸಿದ್ ಬಿದ್ದೋದ್ಲು. ಅಮ್ಮ ಬಾನು, ತಾಯಿ ಬಾನು. ಏನಾದ್ರೂ ಸಿಹಿ ಸುದ್ದಿ ಇರ್ಬೋದಾ? ನಿನ್ ತಲೆ ಲದ್ದಿರ್ಬಹುದು. ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಣೆ. ಎತ್ತು ಗಾಡಿ ಅಂತ. ಹುಷಾರು. ಮನೋಲೆಲ್ಲ ತೋರಿಸ್ಕೊಂಡಿದ್ದಾನೆ. ಆಸ್ಪತ್ರೆ ಬರಕಲ್ಲ. ಏನು ಆಗಿಲ್ಲ ಕಣ, ಆರಾಮಾಗಿರೋ. ಸ್ವಲ್ಪ ಸುಸ್ತಾಗಿ ಮೂರ್ಛೆ ಹೋಗಿದ್ದಾಳೆ ಕಣ. ನಾನಿಲ್ವೇನಾ? ಸಾಯಿರಾ ಬಾನು ಕಡೆ ನೀವಾ? ಹೌದಮ್ಮ. ಡಾಕ್ಟರ್ ಕರೀತಾ ಇದ್ದಾರೆ. ಬಾ ಇಲ್ಲ ಇಲ್ಲ. ಆ ಹುಡುಗಿ ಹಾರ್ಟ್ನ ರೈಟ್ ವಾಲ್ವ್ ಅಲ್ಲಿ ಬ್ಲಾಕೇಜ್ ಆಗಿದೆ. ಸ್ಟೆಂಟ್ ಕೂಡ ಹಾಕೋದಕ್ಕಾಗಲ್ಲ. ಬಹುಶಃ ಆ ಪೇಷಂಟ್ ಬದುಕಿದ್ರು 2 ತಿಂಗಳು ಮಾತ್ರ. ಅದು ಕೂಡ ಕಾಸ್ಟ್ಲಿ ಮೆಡಿಸಿನ್ಸ್ ಯೂಸ್ ಮಾಡಿದ್ರೆ. ಸಮಾಧಾನ ಮಾಡ ಡಾಕ್ಟ್ರೆ, ಅವ್ನು ತಡೆಯೋದಿಲ್ಲ. ಹಂಗೆಲ್ಲ ಮಾತಾಡ್ಬೇಡಿ. ಬೇಕಾದ್ರೂ ಒಂದು 10 ಅಲ್ಲ 100 ಸರ್ತಿ ಪರೀಕ್ಷೆ ಮಾಡಿ. ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗ ತಡ್ಕೊಳ್ಳಲ್ಲಮ್ಮ. ಇಂಥ ಕೇಸ್ಗಳು ತುಂಬಾನೇ ಅಪರೂಪ. ಲಕ್ಷದಲ್ಲಿ ಒಬ್ರಿಗೋ ಇಬ್ರಿಗೋ ಇಂಥ ಸಮಸ್ಯೆ ಇದೆ. ಈ ತರ ಸಿಂಪ್ಟಮ್ಸ್ ಕೊನೆವರೆಗೂ ಪೇಷಂಟ್ ಅಲ್ಲಿ ಗೊತ್ತಾಗೋದೇ ಇಲ್ಲ. ಅಂಡ್ ಈ ತರ ಕೇಸ್ಗಳಲ್ಲಿ ಪೇಷಂಟ್ ಬದುಕೋದು ತುಂಬಾ ಕಡಿಮೆ. ಅಯ್ಯೋ
ಏನು ಆಗಲ್ಲ ಅಳಬೇಡ ಸಮಾಧಾನ ಮಾಡ್ಕೊಳ್ಳೋ ನಾನಿದ್ದೀನಿ ಏನು ಆಗಲ್ಲ ಏನು ಆಗಲ್ಲ ಕಣೋ ಇಲ್ಲಿ ನೋಡಿ ನಮ್ಮ ಸರ್ಜನ್ ಜೊತೆ ಕನ್ಸಲ್ಟ್ ಮಾಡಿ ಪೇಷಂಟ್ ಕಂಡೀಷನ್ ಎಲ್ಲ ಹೇಳ್ತಾರೆ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ರೆ ಪೇಷಂಟ್ ನ ಬದುಕಿಸಬಹುದು ಅಂತ. ಹಾಗಾಗಿ ನನಗೆ ಪರಿಚಯ ಇರ್ತಕ್ಕಂಥ ಹಾಸ್ಪಿಟಲ್ಗಳಿಗೆಲ್ಲ ಫೋನ್ ಮಾಡಿ ತಿಳಿಸಿದ್ದೀನಿ. ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಈಗ ನೀನ್ ಅಲ್ಬೇಡ. ಡಾಕ್ಟರ್ ಏನ್ ಹೇಳಿದ್ರು? ಹಾರ್ಟ್ ಚೇಂಜ್ ಮಾಡಿದ್ರೆ ಸೊರಗ್ತಾಳೆ ಅಂತ ಹೇಳಿದ್ರು ತಾನೆ ಅಲ್ವಾ ಡಾಕ್ಟ್ರೆ? ಹೌದು, ಖಂಡಿತ ಬದುಕು. ಸಮಾಧಾನ ಯೋಚನೆ ಮಾಡಿ. ಈಗ ನೀನ್ ಅಳೋದ್ ಬಿಟ್ಟು ಡಾಕ್ಟರ್ ಇದು ಔಷಧಿನೆಲ್ಲ ತರ ಕೇಳಿದ್ದಾರೆ. ಹೋಗ್ತಂಬ ಹೋಗಪ್ಪ ಹೋಗೋ. ಲೈ ಬರ್ರಿ ಹೋಗ ಹೋಗ ತಗೊಳ ಹೋಗ ಔಷಧಿ ತುಂಬ ಹೋಗ ಬೇಗ ಬೇಗ ಹೋಗ ಫಸ್ಟ್ ನಿನ್ ಕೆಲಸ ನೋಡು ಆಯ್ತು ಹೋಗ ಆ ಮಕ್ಕಳಿಗೆ ಏನಾದ್ರು ನೀನು ಅನ್ಯಾಯ ಮಾಡ್ದು ಈ ಜನ್ಮದಲ್ಲಿ ನಿನ್ನ ಕೈ ಮುಗಿಯ. ಕುಡಿಯೋಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ ಬೇಗ ಕುಡಿಯೋಣ. ಕಾಪಾಡಪ್ಪ. ಯಾರು ನೀರು ಕೊಡಿ, ನೀರು ಕೊಡಿ. ಯಾರಿಗೋ ಆಕ್ಸಿಡೆಂಟ್ ಆಗಿದೆಯಂತೆ. ಆಂಬುಲೆನ್ಸ್ ಯಾರು ಫೋನ್ ಮಾಡಿದ್ರಿಲ್ವೋ?
ನೀರ್ ಕೊಡ. ನೋಡ್ತಾ ನಿಂತಿದ್ದೀರ ಇಲ್ಲೇ ಪಕ್ಕದಲ್ಲಿ ಹಾಸ್ಪಿಟ್ಲಲ್ಲಿ ನನ್ನ ಹೆಂಡತಿ ಅಡ್ಮಿಟ್ ಆಗಿದ್ದಾಳೆ. ಹೇಗಾದ್ರೂ ಮಾಡಿ ಈ ಮೆಡಿಸಿನ್ ಅವಳಿಗೆ ತಲುಪಿಸಿದ್ರೆ ಸತ್ತೋಗ್ತಾಳೆ ಸರ್. ಆಂಬುಲೆನ್ಸ್ ಬಂತಾ ಇಲ್ವೋ? ಮೆಡಿಸನ್ ತಲುಪಿಸ್ಬಿಡಿ ಸರ್. ಮನುಷ್ಯತ್ವ ಇದೆಯೇನ್ರಿ ನಿಮ್ಮೆಲ್ಲರಿಗೂ? ಮನುಷ್ಯತ್ವ ಇದೆಯಾ ನಿಮ್ಮೆಲ್ಲರಿಗೂ? ಏನಾಗಿದೆ ಇಲ್ಲಿ ನಡೆದಿದ್ದೇನ್ರಿ ಈಗ ಇಲ್ಲಿ? ಆ ಮನುಷ್ಯ ಬದುಕ್ತಾನೋ ಸಾಯ್ತಾನೋ ಗೊತ್ತಿಲ್ಲ, ನೀರು ನೀರು ಅಂತ ಬಡ್ಕೋತಾ ಇದ್ರು. ಒಂದು ತೊಟ್ಟಕ್ಕೆ ನೀರು ಕೊಡಷ್ಟು ಮನುಷ್ಯತ್ವ ಯಾರಿಗೂ ಇಲ್ವಾ ಇಲ್ಲಿ? ಸತ್ತೋದ್ರೆ ಎಲ್ಲರೂ ಪ್ರಾಣಿಗಳು ಬೆಟ್ರ್ ಅಲ್ರಿ ನಿಮ್ಮೆಲ್ಲರಿಗಿಂತ. ಪ್ರಾಣಿಗೆ ತೊಂದರೆ ಆದ್ರೆ ಅದ ಬಂದು ಕಾಪಾಡುತ್ತಂತೆ. ಮನುಷ್ಯರು ನೀವು ಮನುಷ್ಯರು ಜಾತಿ ಹುಡ್ದವ್ರು. ಏನಾಗಿದೆ ನಿಮಗೆ? ತೆಗಿಯಮ್ಮ ಫೋಟೋ. ಚೆನ್ನಾಗ್ ಬಂತ? ಮುಖ ಚೆನ್ನಾಗ್ ಬರ್ತಾ ಇದ್ಯಾ? ಹೊರಡೋಕ್ಕಿಂತ ಮುಂಚೆ ಮಾತು ಹೇಳ್ತೀನಿ ಕೇಳಿ. ಆ ಥರ ಪರಿಸ್ಥಿತಿ ನಿಮ್ ಯಾರಿಗೂ ಬರೋದು ಬೇಡ. ಬಂದ್ರೆ ನಿಮ್ಮಂತವ್ರೆ ನಿಮ್ಮ ಅಕ್ಕಪಕ್ಕ ನಿಂತಿರೋದು ಬೇಡ. ಅಣ್ಣ ಮೆಡಿಸಿನ್ ಕೊಟ್ರ? ಅವ್ಳು ಪ್ರೆಗ್ನೆಂಟ್ ಆದ್ರೂ ಬಂದಿತ್ತು. ಏನಾದ್ರೂ ಹೇಳಲ್ಲ ಅಣ್ಣ. ಅಣ್ಣ ಆವಾಗ್ಲೇ ನೀವೇ ಹೇಳಿದ್ರಿ ಯಾರಾದ್ರೂ ಹೃದಯ ದಾನ ಮಾಡೋದ್ರೆ ನಾನು ಹೆಂಡತಿ ಬಸ್ಕೋಬೋದು ಅಂತ. ಇಷ್ಟೆಲ್ಲ ಆದ್ಮೇಲೆ ನಾನು ಬರ್ತಿರಲ್ಲ ಅಂತ ನಿಮ್ಗೂ ಗೊತ್ತು. ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ, ನನ್ನ ಬಾಲನ ಬದಲಿಸ್ಕೊಡಿ ಅಂತ ಹೇಳಿ ಅಣ್ಣ. ಅಣ್ಣ ಅಣ್ಣ ಚಿಕ್ಕ ಚಿಕ್ಕ ಮಕ್ಕಳು ಅಣ್ಣ, ಅಪ್ಪ ಅಮ್ಮ ಯಾರು ಇಲ್ಲ ಅಣ್ಣ. ಅಂತ ಮಕ್ಕಳಿಗೆ ಕಣ್ಣು ಇರಲ್ಲ ಅಣ್ಣ. ನಾನು ಸತ್ತೇನೆ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನನ್ನ ಕಣ್ಣು ಹಾಕ್ಬಿಡಿ ಅಣ್ಣ. ಅವರಾದ್ರು ಈ ಪ್ರಪಂಚನ ನೋಡ್ಲಿ ಅಣ್ಣ, ನೋಡ್ಲಿ ಅಣ್ಣ. ಸತ್ತೋರ್ಗೂ ಸಹ ಮೋಸ ಆಗಬಾರ್ದು, ಅದೇ ನ್ಯಾಯ. ಪ್ರಪಂಚದಲ್ಲಿರೋ ಎಲ್ಲಾ ಜಾತಿ ಧರ್ಮಗಳಲ್ಲೂ ಪ್ರೀತಿ ಇದೆ, ಆದರೆ ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಇರೋದಿಲ್ಲ.